ನನ್ನ ಹೆಸರು ನೆವಿಲ್ ಋತಿಕ್. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಮೂಡಿಗೆರೆ ಟೌನಲ್ಲಿ. ಇದೇ 2 ತಿಂಗಳು ಮುಂಚೆ ನಾನು ನಿಮ್ಮ ಥರನೇ ಒಬ್ಬ ಲೋಕದವನಾಗಿ ಅಲ್ಲಿ ಹಿಂದೆ ಕೂತ್ಕೊಂಡು ಸುಮ್ಮನೆ ಬಂದಿದ್ದೆ, ಏನೋ ಒಂದು ದೇವ್ರ ಬ್ಲೆಸ್ಸಿಂಗ್ ಸಿಗುತ್ತೆ, ಒಂದು ಕೌನ್ಸ್ಲಿಂಗ್ ಮಾಡಿಸಿ ಹೋಗೋಣ ಅಂತ ಬಂದವನು ಇವತ್ತು ದೇವ್ರು ಅಲ್ಲಿಂದ ಇಲ್ಲಿಗೆ ತಂದು ಸಾಕ್ಷಿ ಹೇಳಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾನು ನಿಮ್ಮ ಥರನೇ ಒಂದು ತುಂಬ ಪಾಪದಲ್ಲಿ ಬಿದ್ದು, ಒಂದು ಕೆಟ್ಟ ಲೈಫಲ್ಲಿ ಬಿದ್ದು, ಒಂದು ಗಲೀಜಾದ ಲೈಫಲ್ಲಿ ಇದ್ದವನು ನಾನು. ಎಲ್ಲ ಥರ ಪಾಪನೂ ನಾನು ಈ ಸಣ್ಣ ವಯಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಏನೇನೇನು ಲೈಫ್ ಬೇಡ, ಸತ್ತು ಬಿಡಬೇಕು ಅನ್ನೋ ಒಂದು ಡಿಪ್ರೆಷನ್, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸಲ್ಲಿ ಇದ್ದವನು ನಾನು. ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ಅಂದರೆ ನಾನು 10th ಸ್ಟ್ಯಾಂಡರ್ಡ್ ಆಗಿದ್ದೆ, ನಾನು ಸೆಮಿನರಿ ಜಾಯ್ನ್ ಆದೆ ಫಾದರ್ ಆಗಬೇಕಂತ. ಸೊ ಆವಾಗ ದೇವ್ರ ಕರೆ ಅಂತ ನಾನು ಸೆಮಿನರಿಗೆ ಹೋದೆ. ಅಲ್ಲಿ ಹೋಗಿ 4 ವರ್ಷ ಇದ್ದೆ. 4 ವರ್ಷ ಅಂದರೆ ನಾನು PUC ಮತ್ತು ಡಿಗ್ರಿ ಅಲ್ಲೇ ಮಾಡಿದ್ದು. 2 ವರ್ಷ PUC ಆಯಿತು, ಇಲ್ಲೇ ಮಂಗಳೂರು DSS ಅಲ್ಲೇ ನಾನು ಮಾಡಿದ್ದು 2 ವರ್ಷ ಡಿಗ್ರಿ. ಸೊ ಡಿಗ್ರಿ 4th ಅಂದರೆ ಸೆಕೆಂಡ್ ಇಯರ್ ಬರುವಾಗ ನನಗೊಂದು ಹುಡುಗಿ ಪರಿಚಯ ಆಗಿ, ಆ ಹುಡುಗಿಗೋಸ್ಕರ ಅಂದರೆ ನಾನು ಪ್ರೀತಿ ಎಂಬ ಮೋಸದಲ್ಲಿ ಬಿದ್ದು ಸೆಮಿನರಿ ಬಿಟ್ಟು ಹೊರಗೆ ಬಂದೆ. ಯಾರಿಗೂ ಹೇಳಿರಲಿಲ್ಲ ನಾನು ಸೆಮಿನರಿಯಿಂದ ಹೊರಗೆ ಬಂದೆ ಅಂತ, ಆದರೆ ನಾನು ಸುಳ್ಳು ಹೇಳಿಬಿಟ್ಟು ಹೊರಗೆ ಬಂದಿದ್ದೆ. ಆ ಟೈಮಲ್ಲಿ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತು, ಆದರೂ ನಾನು ಈ ಹುಡುಗಿ ವಿಚಾರ ಎತ್ತೋರಿಸಿಲ್ಲ. ನಾನು ಮನೇಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಬಿಟ್ಟು ಬಂದೆ. ಅದಾಯಿತು. ಅದಾದಮೇಲೆ ಕೆಲವು ತಿಂಗಳಲ್ಲಿ ಆ ಪ್ರೀತಿ ಏನದು ಅದು ಮುರಿದೋಯ್ತು, ಅಂದರೆ ಬ್ರೇಕಪ್ ಆಗೋಯ್ತು. ಒಂದು 3-4 ತಿಂಗಳಲ್ಲಿ ಬ್ರೇಕಪ್ ಆಯಿತು. ಅದಾದಮೇಲೆ ನಾನು ಸೆಮಿನರಿ ಬಿಟ್ಟವನು ಇವಾಗ ಫೈನಲ್ ಇಯರ್ ಡಿಗ್ರಿ ಮಾಡಬೇಕು. ಸೆಮಿನರಿಲಿದ್ದಾಗ ನನಗೆ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟ್ ಅದು ಏನು ಅನಿಸಿರಲಿಲ್ಲ. BCom ಮಾಡ್ತಾಯಿದ್ದೆ. ಫೈನಲ್ ಇಯರ್ ಡಿಗ್ರಿ ನಾನು ಇಲ್ಲಿ ಮಂಗಳೂರು ಸಂತ ಆಂಟನಿ ಆಶ್ರಮಲ್ಲಿ ನಾನು ಮಾಡಿದೆ. 1 ವರ್ಷ ಆಯಿತು. ಆ ಟೈಮಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು. ಕೋವಿಡ್ ಟೈಮಲ್ಲಿ ನನಗೆ ನನ್ನ ಕಾಲೇಜ್ ಜೂನಿಯರ್ ಇನ್ನೊಬ್ಳ ಜೊತೆ ಪರಿಚಯ ಆಯಿತು. ನಾನು ಅವಳ ಜೊತೆ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದೆ. ಅದು 2ನೇ ಹುಡುಗಿ ಆಗಿತ್ತು. ಹಾಗಿರುವಾಗ 1ನೇ ಹುಡುಗಿಯಿಂದ ನಾನು ಸೆಮಿನರಿ ಬಿಟ್ಟು ಬಂದೆ. 2ನೇ ಹುಡುಗಿ ಇರುವಾಗ ನಾನು ಅಂದರೆ ಆ ಟೈಮಲ್ಲಿ ಕೋವಿಡ್ ಮುಗಿಯೋ ಟೈಮಲ್ಲಿ ನಾನು ದುಬೈ ಹೋದೆ ಕೆಲಸಕ್ಕೆ. ಅಲ್ಲಿ ಕೆಲಸ ಆಗಲಿಲ್ಲ, ವಾಪಸ್ ಬಂದೆ. ವಾಪಸ್ ಬಂದಾಗ ಈ ಏನು 2ನೇ ಹುಡುಗಿ ಇದ್ಲು, ಅವಳ ಒಂದು ಮೆಂಟಲ್ ಟಾರ್ಚರ್, ಅಂದರೆ ನಾನು ಪ್ರೀತಿ ಅನ್ನೋದು ತುಂಬ ಅಡಿಕ್ಷನಲ್ಲಿ ತೊಗೊಂಡಿದ್ದೆ. ನನಗೆ ಪ್ರೀತಿ ಬೇಕು, ಪ್ರೀತಿ ಬೇಕು, ಪ್ರೀತಿ ಬೇಕು. ಯಾಕಂದರೆ ಈ ಲೈಫಲ್ಲಿ, ಈ ಏಜಲ್ಲಿ ನಮಗೆ, ನನ್ನ ಏಜಲ್ಲಿ ಇರೋರಿಗೆ ಜಾಸ್ತಿ ಏನು ಬೇಕಂದರೆ ಪ್ರೀತಿ ಬೇಕು, ಪ್ರೀತಿ ಬೇಕು. ಯಾಕಂದರೆ ಅದು ಒಂದು ಏನೋ ಒಂದು ಏಜ್ ಜಾಸ್ತಿ ಆಗೋ ಟೈಮ್, ಏನು ಮೆಚುರಿಟಿ ಬರೋ ಟೈಮಲ್ಲಿ ಪ್ರೀತಿ ಬೇಕಾಗಿರುತ್ತೆ. ಆ ಥರ ನಾನು ಪ್ರೀತಿ ಬೇಕು, ಪ್ರೀತಿ ಬೇಕಂತ ಹುಡುಕ್ತಾ ಇದ್ದೆ. ಅಲ್ಲಿ ಅಷ್ಟು ಮೆಂಟಲ್ ಟಾರ್ಚರ್ ಇದ್ದರೂ ನನಗೆ ಅದೇ ಪ್ರೀತಿ ಬೇಕು, ಅದೇ ಪ್ರೀತಿ ಬೇಕಂತ ವಾಪಸ್ ಹೋಗ್ತಾ ಇದೆ. ಆ ಮೆಂಟಲ್ ಟಾರ್ಚರಿಂದ ನಾನು ಫಸ್ಟ್ ಟೈಮ್ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಬಟ್ ದೇವ್ರು ನನಗೆ ಕಾಪಾಡಿದರು. ನನಗೇನೂ ಆಗಿಲ್ಲ. ನಾನು ಅವತ್ತು ಅದೇನು ಕುಡಿದಿದೆ, ಆ ಕುಡಿದ್ರೂ ನನಗೇನೂ ಆಗಿಲ್ಲ. ನನಗೆ ಒಳಗಡೆ ಹೆದರಿಕೆ ಇತ್ತು, ಬಟ್ ನನಗೆ ದೇವ್ರು ಕಾಪಾಡಿದರು. ಅದಾಯಿತು. ಈಗ ನನಗೆ ಗಿಲ್ಟ್ ಸ್ಟಾರ್ಟ್ ಆಯಿತು, ಏನೋ ಒಂಥರ ಒಳಗಡೆ. ಯಾಕಂದರೆ ಈ ಗಿಲ್ಟ್ ಅನ್ನೋದು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಪವಿತ್ರ ಆತ್ಮ ನನಗೆ ಒಳಗಡೆಯಿಂದ ಹೇಳ್ತಾಯಿದ್ರು ಆ ಟೈಮಲ್ಲೇ. ಬಟ್ ನಾನು ಆವಾಗ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ. ನನಗೆ ಈ ಗಿಲ್ಟಿಂದ ಹೊರಗೆ ಬರಬೇಕು. ಈಗ ಗಿಲ್ಟಿಂದ ಹೊರಗೆ ಬರಬೇಕಾದ್ರೆ ಒಂದೇ ಆಪ್ಷನ್, ದೇವರಿದ್ದರೆ ಮಾತ್ರ ಗಿಲ್ಟ್, ದೇವರಿಲ್ಲ ಅಂದರೆ ಗಿಲ್ಟ್ ಇಲ್ಲ. ಸೊ ನಾನು ದೇವರಿಲ್ಲ ಒಂದು ನಂಬಿಕೆಗೆ ಬಿದ್ದೆ. ದೇವರು ಇಲ್ಲ, ದೇವರೇ ಇಲ್ಲ. ನಾನೇನು ಮಾಡ್ತಿದ್ದೆ, ಈ ನಂಬಿಕೆಯಲ್ಲಿ ಗಟ್ಟಿ ಆಗಬೇಕಂತ ನಾನು ದೇವರಿಲ್ಲ ಅಂತ ರಿಸರ್ಚ್ ಮಾಡ್ತಾಯಿದ್ದೆ. ತುಂಬ ರಿಸರ್ಚ್ ಮಾಡಿದೆ ನಾನು 2 ವರ್ಷ. ನಾನು ದೇವರಿಲ್ಲ ಅಂತ ಎಷ್ಟು ವೀಡಿಯೋಸ್ ನೋಡಿದ್ದೀನಿ, ನಾನು ಎಷ್ಟು ಆರ್ಟಿಕಲ್ಸ್ ಓದಿದ್ದೀನಿ. ಈ ಸೈನ್ಸ್ ಅನ್ನೋದು, ನಾನು ಓದಿದ್ದು ಕಾಮರ್ಸ್ ಆಗಿರ್ಬೋದು, ಬಟ್ ನನ್ನ ಸೈನ್ಸಲ್ಲಿ ತುಂಬ ಡೀಪಾಗಿ ಹೋಗ್ತಾಯಿದ್ದೆ. ಆ ಡೀಪಾಗಿ ಹೋಗಿ 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 ನಾನು ಹುಚ್ಚ ಆಗ್ತಾಯಿದ್ದೆ. ರಾತ್ರಿ ಎಲ್ಲ ಕೂತ್ಕೊಂಡ್ಬಿಟ್ಟು ನಾನು ಮತ್ತು ನನ್ನ ರೂಮ್ಮೇಟು ಬ್ಯಾಂಗ್ಳೂರಲ್ಲಿದ್ದಾಗ ಡಿಸ್ಕಷನ್ ಮಾಡೋದು, ದೇವರಿಲ್ಲ. ನನಗೆ ಯಾರು ಬಂದುಬಿಟ್ಟು ದೇವರಿದ್ದಾರೆ ಅಂದರೆ ನಾನು ಅವ್ರಿಗೆ ಒಬ್ಬ ಪ್ರೂಫ್ ತೋರಿಸ್ತಾ ಇದ್ದೆ. ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಎಲ್ಲ ತಂದುಬಿಟ್ಟು ಹೇಳ್ತಾಯಿದ್ದೆ, ನನಗೆ ಪ್ರೂಫ್ ತೋರಿಸು, ಪ್ರೂಫ್ ತೋರಿಸು, ಪ್ರೂಫ್ ತೋರಿಸು. 2 ವರ್ಷ ನನ್ನ ಜೊತೆ ಇರೋ ಫ್ರೆಂಡ್ಸ್ ಅವ್ರು ಸ್ವಲ್ಪ ನಂಬಿಕೆಯಲ್ಲಿ ಇರ್ತಾಯಿದ್ರು, ಅವರಿಗೂ ನಾನು ಬಿಡ್ತಾ ಇರಲಿಲ್ಲ. ಅವರಿಗೂ ನಾನು ಒಂದು ಇರಿಟೇಟ್ ಮಾಡಿ ದೇವರು ಇಲ್ಲ ಅನ್ನೋ ನಂಬಿಕೆಗೆ ತರ್ತಾಯಿದ್ದೆ. ಅಷ್ಟು ಕೆಟ್ಟವನಾಗಿದ್ದೆ ನಾನು. ಅದಾದಮೇಲೆ ನಾನು ಇದು ಸೂಸೈಡೆಲ್ಲ ಇಶ್ಯೂ ಆದಮೇಲೆ ಮನೆಯವರೆಲ್ಲರೂ ಗೊತ್ತಾಯಿತು. ನಾನು ಮತ್ತೆ ಮನೆಗೆ ವಾಪಸ್ ಬಂದೆ. ಆಗ ಕೋವಿಡ್ 3rd ವೇವ್ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಆಯಿತು. ಒಂದು ಸುಮಾರು 4 ತಿಂಗಳು ಮನೇಲೇ ಇದ್ದೆ. ಅದಾದಮೇಲೆ ಬ್ಯಾಂಗ್ಳೂರಿಗೆ ನನಗೆ ಕಳಿಸಿದ್ರು ಕೆಲಸ. ಯಾಕಂದರೆ ಡಿಗ್ರಿ ಆಗಿತ್ತು, ಕೆಲಸ. ಯಾಕಂದರೆ ಮನೇಲಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಕೆಲಸ ಮಾಡಬೇಕು, ತಂಗಿರಿದ್ದಾರೆ ಇಬ್ಬರು. ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರು ಬಂದೆ. ಬ್ಯಾಂಗ್ಳೂರು ಬಂದಮೇಲೆ ನಾನು ಆಲ್ರೆಡಿ ದೇವರಿಲ್ಲ ಅಂತ ನಂಬ್ತಾ ಇದ್ದೀನಿ. ಇವಾಗ ಈ ಉರಿಯೋ ಬೆಂಕಿಗೆ ಎಣ್ಣೆ ಹಾಕ್ದಂಗೆ ಆಯಿತು. ಅಲ್ಲಿ ಹೋಗಿದ್ದೆ, ನನ್ನ ಲೈಫ್ ಇನ್ನೂ ಚೇಂಜ್ ಆಯಿತು. ನಾನು ಮನೆಯವ್ರಿಗೆ ಮೊದಲನೇನು ಕೇಳ್ತಾ ಇರಲಿಲ್ಲ, ಯಾಕಂದರೆ ನಾನು ಪ್ರೀತಿ ಅನ್ನೋದು ಹೊರಗಡೆ ಹುಡುಕ್ತಾ ಇದ್ದೆ. ನನ್ನ ಪ್ರಕಾರ ಪ್ರೀತಿ ಅಂದರೆ ಏನು, ನನ್ನ ದೇಹದ ಆಸೆಗಳನ್ನು ಯಾರು ತೀರಿಸ್ತಾರೋ ಅದೇ ನನ್ನ ಪ್ರೀತಿ. ಮನೆಯವ್ರು ಕೊಡೋ ಪ್ರೀತಿ ಅದು ಪ್ರೀತಿ ಅಲ್ಲ ನನಗೆ. ಸೊ ಈ ಥರ ನಾನು ಪ್ರೀತಿ ಹುಡುಕ್ತಾ ಇದ್ದೆ. ಬ್ಯಾಂಗ್ಳೂರು ಬಂದೆ. ಬ್ಯಾಂಗ್ಳೂರು ಬಂದಮೇಲೆ ನನಗೊಂದು ಕೆಲಸ ಸಿಕ್ತು, ಒಂದೊಳ್ಳೆ ಅಮೇರಿಕಾ ಕಂಪನಿ, ಅದು ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ತು. ಇವಾಗ ಕೆಲಸ ಸಿಕ್ಕಿದ ಮೇಲೆ ನನಗೆ ಮೊದಲನೇ ಸಂಬಳ ಬಂದಾಗ ನನ್ನಲ್ಲಿ ಒಂದು ಅಹಂಕಾರ ಸ್ಟಾರ್ಟ್ ಆಯಿತು. ಒಂದು ಏನಂತಾರೆ, ಒಂದು ಈಗೋ,
ಯಾಕಂದರೆ ಮನೆಯವ್ರಿಗೆ ಕೇಳೋರಿಲ್ಲ, ನಾನು ಯಾರದ್ದು ಮಾತು ಕೇಳಲ್ಲ, ನಾನೊಬ್ಬನೇ, ನನಗಿರೋದು ಇಬ್ಬರು ತಂಗಿರು, ಒಬ್ಳದ್ದು ಎಜುಕೇಷನ್ ನಾನು ನೋಡಬೇಕು, ಅವಳಿಗೆ ತಿಂಗಳಿಗೆ ಏನು ಕಳಿಸ್ಬೇಕು ಅದು ನಾನು ಕಳಿಸ್ತಾ ಇದೆ. ಅದು ಬಿಟ್ಟರೆ ನನ್ನ ಮನೆಯವ್ರ ಹತ್ರ ಮಾತಾಡೋದಾಗಲಿ ನನ್ನ ತಂಗಿರ ಹತ್ರ ಮಾತಾಡೋದಾಗಲಿ ನಾನು ಮಾಡ್ತಾ ಇರಲಿಲ್ಲ. ಅವ್ರು ಕಾಲ್ ಮಾಡಿದರೆ ಮಾತ್ರ ನಾನು ಅವ್ರ ಜೊತೆ ಮಾತಾಡೋದು. ಅದು ಬಿಟ್ಟರೆ ನಾನಾಗಿ ಕಾಲ್ ಮಾಡೋದು ತುಂಬ ಕಮ್ಮಿ. ಅಮ್ಮನೂ ಕೆಲವೊಂದು ಸಲ ಕಾಲ್ ಮಾಡಿಬಿಟ್ಟು ಏನೋ ನೀನು ಮರ್ತೋದ ಅನ್ನೋದು, ನಾನೆಲ್ಲ ಬ್ಯುಸಿ ಇದ್ದೀನಿ, ಭಂಗ ಅಂತ. ಅದು ಎಷ್ಟು ನಿಜ ಅಂದರೆ, ನಾನು ಇರೋ ಕ್ಯಾರೆಕ್ಟರಿಗೆ ಕರೆಕ್ಟಾಗಿ ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆ ಏನು ಮಾಡ್ತಾಯಿದ್ದೆ, ನಾನು ಪಾರ್ಟಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಪಾರ್ಟಿ ಪಾರ್ಟಿ ಪಾರ್ಟಿ, ದುಡ್ಡು ಬರುತ್ತೆ, ಪಾರ್ಟಿಗೆ ಹೋಗೋದು, ಕುಡಿಯೋದು ಹುಚ್ಚರು ಥರ ಕುಡಿತಾ ಇದ್ದೆ ನಾನು. ಇಡೀ ನೈಟ್ ಪಬ್ಬಿಗೆ ಹೋಗೋದು, ಅಲ್ಲ ಬ್ಯಾಂಗ್ಳೂರಲ್ಲಿ ಪಬ್ಬಿಗೆ ಹೋಗೋದು, ಮನೆಗೆ ತಂದು ಯಾರೂ ಕುಡಿತಿರ್ಲಿಲ್ಲ. ಸೊ ಹೋಗೋದು, ಕುಡಿಯೋದು, ಫುಲ್ ಟೈಟ್ ನೈಟೆಲ್ಲ ಕುಡಿದು ಡ್ಯಾನ್ಸ್ ಮಾಡಿ ಲಾಸ್ಟಿಗೆ ಉಳಿದಿರೋ ಎಣ್ಣೆನೆಲ್ಲ ತಲೆ ಮೇಲೆಲ್ಲ ಸೋರ್ಕೊಂಡು ಹಾಕೊಂಡು ನೆಲದಲ್ಲೆಲ್ಲ ಹಾಲಾಡಿ ಮತ್ತೆ ವಾಪಸ್ ಬರೋದು. ಮಧ್ಯರಾತ್ರಿ ಮನೆಗೆ ವಾಪಸ್ ಬರೋದು. ಬ್ಯಾಂಗ್ಳೂರಲ್ಲಿ ರೂಮ್ ಇತ್ತು. ಸೊ ಮಧ್ಯರಾತ್ರಿ 3 ಗಂಟೆ 4 ಗಂಟೆಗೆಲ್ಲ ವಾಪಸ್ ಬರೋದು, ಬಂದು ಬೀಳೋದೆ ಅಲ್ಲಿ, ಬಿದ್ದುಬಿಟ್ಟು ಬೆಳಿಗ್ಗೆ ಹೇಳೋದು, ಕೆಲಸಕ್ಕೆ ಹೋಗೋದು. ಇದೊಂದು ನನ್ನ ಲೈಫ್ ಆಗಿತ್ತು. ಇದೇ ಥರ ಮಾಡ್ತಾಯಿದ್ದೆ ನಾನು. ಆವಾಗ ಅಲ್ಲಿ ಕೆಲವು ಹುಡುಗಿರು ಪರಿಚಯ ಆಗೋದು, ಅವ್ರ ಜೊತೆ ಹೋಗೋದು, ನೈಟಲ್ಲಿ ಅಲ್ಲೇ ಇರೋದು, ಕುಡಿಯೋದು, ವಾಪಸ್ ಬರೋದು. ಹೀಗೆ ನಾನು ದುಡ್ದಿದ್ದೆಲ್ಲ ಇಲ್ಲೇ ಹೋಗ್ತಾಯಿತ್ತು ದುಡ್ಡು. ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ. ಮನೇಲಿ ಏನಂದರೆ ಅವನು ಕೆಲಸ ಮಾಡ್ತಾಯಿದ್ದಾನೆ, ಎಲ್ರಿಗೂ ಒಂದು ಸಂತೋಷ, ಏನೋ ಹುಡುಗ ಕೆಲಸ ಮಾಡ್ತಾಯಿದ್ದಾನೆ, ತಂಗಿಗೆ ಏನು ಕಳಿಸ್ಬೇಕು ಅದು ಕಳಿಸ್ತಾ ಇದ್ದಾನೆ, ಉಳಿದಿದ್ದು ಏನು ಮಾಡ್ತಾಯಿದ್ದೆ ಅನ್ನೋ ಕೇಳೋರು ಯಾರೂ ಇರಲಿಲ್ಲ. ಹಾಗೆ ನಾನೇನು ಮಾಡ್ತಾಯಿದ್ದೆ, ನಾನು ಏನು ದುಡಿತಾ ಇದ್ದೆ ಆ ದುಡ್ಡು ನನಗೆ ಸಾಕಾಗ್ತಿರಲಿಲ್ಲ. ನನ್ನ ಕೈಲಿ ಫಸ್ಟು ಕ್ರೆಡಿಟ್ ಕಾರ್ಡ್ ಬಂತು. ಮೊದಲನೇದಾಗಿ ಒಂದು ಕ್ರೆಡಿಟ್ ಕಾರ್ಡ್ ಬಂತು. ಕ್ರೆಡಿಟ್ ಕಾರ್ಡ್ ಏನು ಮಾಡ್ತಾಯಿದ್ದೆ ಅಂದರೆ, ನಾನು ತೊಗೊಳ್ಳುವಾಗಲೇ ನನಗೆ ಅಣ್ಣ ಹೇಳಿದರು, ತೊಗೊಳ್ಬೇಡ, ಯಾಕಂದರೆ ಒಂದ್ಸಲಿ ನೀನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀನು ಅದರಲ್ಲೇ ಹೋಗ್ಬಿಡ್ತೀಯ, ನಿನಗೆ ಗೊತ್ತಾಗಲ್ಲ ದುಡ್ಡು ಹೆಂಗೆ ಖರ್ಚಾಗೋದು ಅಂತ. ನಾನು ಪರವಾಗಿಲ್ಲ, ನಾನು ನೋಡ್ಕೊತೀನಿ ಅನ್ನೋ ಒಂದು ಅಹಂಕಾರದಿಂದ ನಾನು ಏನು ಮಾಡ್ತಾಯಿದ್ದೆ, ಪಾರ್ಟಿಗೆ ಹೋಗೋದು, ಫ್ರೆಂಡ್ಸಿಗೆ ಕರ್ಕೊಂಡು ಹೋಗೋದು. ನಾನು ಯಾವ ನಂಬಿಕೆಯಲ್ಲಿ ಹೋಗ್ತಾ ಇದ್ದಾನೋ ಎಲ್ಲರೂ ಶೇರ್ ಮಾಡ್ತಾರೆ, ದುಡ್ಡು ಶೇರ್ ಮಾಡ್ತಾರೆ, ನೋಡೋಣ ಅಂತ ಆ ನಂಬಿಕೆಯಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಹೋದ್ಮೇಲೆ ಆ ಟೈಟ್ ಆಗ್ತಾಯಿದ್ವು. ಆ ಕುಡ್ದಿದ್ದಿದ್ರ ಚಡದಲ್ಲಿ ನಾನೇ ಸ್ವೈಪ್ ಮಾಡೋದು, ಬರೋದು, ನೆಕ್ಸ್ಟ್ ಡೇ ನಾನು ಯೋಚನೆ ಮಾಡೋದು, ನಾನು ದುಡ್ಡೆಲ್ಲಿ ಹೋಗ್ತಾಯಿದ್ದೆ. ನಾನಲ್ಲಿ ಕುಡ್ದು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು. ತಿಂಗಳು ಎಂಡ್ ಆಗುವಾಗ ಕ್ರೆಡಿಟ್ ಕಾರ್ಡ್ ಬಿಲ್ ಬರುವಾಗ ಟೆನ್ಷನ್. ಆಮೇಲೆ ಆಗುತ್ತೇನೋ ನೋಡೋಣ ನನ್ನ ಮಗ, ಈ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕೆ ಒಂದು ಸಾಲ ತೆಗೆದು ಇಲ್ಲಿಂದ ಅಲ್ಲಿಗೆ ಹಾಕೋದು, ನೆಕ್ಸ್ಟ್ ತಿಂಗಳು ಆ ಸಾಲ ಕಟ್ಟೋಕ್ಕೆ ಅಲ್ಲಿಂದ ಇನ್ನೊಂದು ಸಾಲ ತೆಗೆಯೋದು. ಈ ಥರ ನಾನು ಸಾಲಕ್ಕೂ ಬಿದ್ದೆ. ಮೊದಲನೇದಾಗಿ ಹುಡುಗಿ ರುಚಿಗೆ ಬಿದ್ದೆ, ಕುಡಿಯೋ ಚಟಕ್ಕೆ ಬಿದ್ದೆ, ಇವಾಗ ಸಾಲದಲ್ಲಿ ಬಿದ್ದೆ. ಯಾಕಂದರೆ ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ. ಸೊ ನನ್ನಲ್ಲಿ ಗಿಲ್ಟ್ ಅನ್ನೋದು ಗಿಲ್ಟೇ ಬರಲ್ಲ ನನಗೆ. ನಾನು ತಪ್ಪು ಮಾಡ್ತೀನಿ ಅನ್ನೋದೇ ನನಗೆ ಅರಿವೇ ಆಗ್ತಿರಲಿಲ್ಲ. ಯಾಕಂದರೆ ದೇವರಿಲ್ಲ, ಹಾಗಾದರೆ ತಪ್ಪೇನು, ನನ್ನ ಲೈಫ್ ನಂದು, ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ. ಒಂದು ಗೋಲ್ ಇರಲಿಲ್ಲ, ಒಂದು ಏಮ್ ಇರಲಿಲ್ಲ. ಇದಾಗಿ 1 ವರ್ಷ ಆಯಿತು. 1 ವರ್ಷ ಆದಮೇಲೆ ನನಗೆ ಏನಾದ್ರು ಮಾಡಬೇಕು, ನನ್ನ ಲೈಫಲ್ಲಿ ಏನಾದ್ರು ಮಾಡಬೇಕು, ನಾನೇನೋ ಫೇಮಸ್ ಆಗಬೇಕು. ಇವಾಗಿನ ಕಾಲದಲ್ಲಿ ಎಲ್ಲ ಯುವ ಜನರಿಗೆ ಅಥವಾ ಯೂಟ್ಯೂಬರ್ ಆಗಬೇಕು, ಇನ್ಸ್ಟಾಗ್ರಾಮಲ್ಲಿ ಒಂದು ಸೆಲೆಬ್ರಿಟಿಗೆ ಆಗಬೇಕು, ಆ ಆಸೆ ನನಗೆ ಮೊದಲಿಂದನೇ ಇತ್ತು. ಸೊ ನಾನೇನು ಮಾಡ್ತಾಯಿದ್ದೆ, ನನಗೆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ಸ್ನ ಹಿಡ್ಕೊಂಡ್ಬಿಟ್ಟು ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ಹೋದೆ. ನನಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಅಡಿಕ್ಟ್ ಆದೆ ನಾನು. ಅದರಲ್ಲಿ ಎಷ್ಟು ಅಡಿಕ್ಟ್ ಆದೆ ಅಂದರೆ, ನನ್ನ ಫ್ರೆಂಡ್ಸನ್ನು ಬಿಟ್ಟೆ ಆ ಟೈಮಲ್ಲಿ. ನಾನು ನನ್ನ ವೀಡಿಯೋ ಫ್ರೀ ಇದ್ದರೆ ನಾನು ನನ್ನ ವೀಡಿಯೋ ರೆಕಾರ್ಡ್ ಮಾಡೋದು, ಹಾಕೋದು. ಅದು ವೀಡಿಯೋ ಒಳ್ಳೆ ವೀಡಿಯೋ ಏನಲ್ಲ, ಕೆಟ್ಟ ವೀಡಿಯೋಸೇ. ಸೊ ಈ ಥರ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಸೆಲ್ಫ್ ಲವ್ ಅಂತ ಬಂತು. ಅದು ಸೆಲ್ಫ್ ಲವ್ ಅಲ್ಲ, ಒಂಥರ ದೇಹದ ದುರಿಚ್ಛೆ ಬಂತು. ನಾನು ಏನು ಮಾಡ್ತಾಯಿದ್ದೆ, ನನಗೆ ಸ್ಕಿನ್ ಕೇರಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. ಸ್ಕಿನ್ ಕೇರಿಂಗ್ ಮಾಡ್ತಾಯಿದ್ದೆ. ನಾನು ತುಂಬ ಸ್ಕಿನ್ ಕೇರ್ ಮಾಡ್ತಾಯಿದ್ದೆ. ನನ್ನ ತಂಗಿರು ಮಾಡೋಕ್ಕಿಂತ ಜಾಸ್ತಿ ಸ್ಕಿನ್ ಕೇರ್ ನಾನು ಮಾಡ್ತಾಯಿದ್ದೆ. ಒಂದು 100 ಪ್ರಾಡಕ್ಟ್ಸ್ ನಂತರ ಇರ್ತಾಯಿತ್ತು. ನಾನು ಸ್ನಾನಕ್ಕೆ ಹೋದರೆ ಒಂದು 45 ಮಿನಿಟ್ಸ್ ಅಥವಾ 1 ಅವರ್ ತೊಗೊಳ್ತೀನಿ. ನನಗೆ ಪಾಯಿಂಟ್ ಟು ಪಾಯಿಂಟ್ ಸ್ಕಿನ್ ಕೇರಿಂಗ್, ನನಗೆಲ್ಲ ಪ್ರಾಡಕ್ಟ್ಸ್ ಅದು ಬೇಕು ಇದು ಬೇಕು ಕರೆಕ್ಟಾಗಿ. ಯಾಕಂದರೆ ನಾನು ಸೆಲೆಬ್ರಿಟಿ ಆಗಬೇಕಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು, ಜನರಿಗೆ ನಾನು ಚೆನ್ನಾಗಿ ಕಾಣಬೇಕು, ನಾನು ಇಂಪ್ರೆಸ್ ಮಾಡಬೇಕು, ನಾನು ಫೇಮಸ್ ಆಗಬೇಕು. ಆ್ಯಕ್ಟಿಂಗು ಕಲಿತಾ ಇದ್ದೀನಿ. ಸೊ ಆ ಇಂಪ್ರೆಷನ್ ಬರಬೇಕು, ಬಾಡಿ ಫಿಟ್ ಇರಬೇಕು, ಅದು ಇದು ಅಂತ ನಾನು ಅದರಲ್ಲಿ ಹುಚ್ಚಾಗ್ಬಿಟ್ಟೆ. ಅದಾಯಿತು. 2 ವರ್ಷ ಆಫೀಸಲ್ಲಿ ಆಯಿತು. ಏನು 2ನೇ ಹುಡುಗಿ ಇದ್ಲು, ಅವಳ ಜೊತೆ ಬ್ರೇಕಪ್ ಆಯಿತು. ಆಮೇಲೆ ನಾನು ಕ್ಯಾಶುವಲ್ ಡೇಟಿಂಗ್ ಸ್ಟಾರ್ಟ್ ಮಾಡಿದೆ. ಈ ಹೊಸದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಕ್ಯಾಶುವಲ್ ಡೇಟಿಂಗ್. ಅಲ್ಲಿ ಪ್ರೀತಿ ಇಲ್ಲ, ರಿಲೇಷನ್ಶಿಪ್ ಇಲ್ಲ, ಕ್ಯಾಶುವಲ್ ಡೇಟಿಂಗ್. ಒಂದು ಹುಡುಗಿ ಸಿಗ್ತಾರೆ, ಅವ್ರ ಜೊತೆ ಹೋಗೋದು. ಈ ಒಂದು ಕ್ಯಾಶುವಲ್ ಡೇಟಿಂಗ್ ಬಂದೆ ನಾನು. ಕ್ಯಾಶುವಲ್ ಡೇಟಿಂಗ್ ಮಾಡಿದೆ. 1 ಆಯಿತು, 2 ಆಯಿತು. ಅದಾದಮೇಲೆ ನನಗೆ ಯಾಕೋ ಪ್ರೀತಿ ಬೇಕನ್ನಿಸ್ತು. ಆಫೀಸಲ್ಲಿ 3ನೇ ವರ್ಷ ಬರುವಾಗ ಒಂದು ಹುಡುಗಿ ಸಿಕ್ಕಿದ್ಲು ಅಲ್ಲೊಬ್ಳು. ಅವಳು ನನಗಿಂತ ಪ್ರಾಯದಲ್ಲಿ ದೊಡ್ಡೋಳಿದ್ಲು. ಅವಳು ಬೇರೆ ಧರ್ಮದವಳಾಗಿದ್ಲು. ಅಲ್ಲಿ ನಾನು ಅವಳು ಸಿಕ್ಕಿದ್ದೆ, ನಾನು ಅವಳ ಜೊತೆ ಇರಬೇಕು ಅಂತ ನನಗೆ ಒಂದು ಆಸೆ ಬಂತು. ನಾನೇನು ಮಾಡಿದೆ, ನಾನು ಅವಳ ಹತ್ರ ಅಂದರೆ ಡಿಸ್ಕಷನ್ ಮಾಡಿ ಒಂದು ಮನೆಗೆ ಸೇರಿದ್ವಿ ನಾವಿಬ್ಬರು. ಲಿವ್ ಇನ್ ರಿಲೇಷನ್ಶಿಪ್ಗೆ ಬಂದ್ವಿ ನಾನು ಅವಳು. ಒಂದವಳು ಬೇರೆ ಧರ್ಮದವಳು, ಮನೆಯವರಿಗೆ ಗೊತ್ತಿಲ್ಲ, ಲಿವ್ ಇನ್ ರಿಲೇಷನ್ಶಿಪ್. ನಾವು ಮದುವೆ ಆದರ ಥರನೇ ಇದ್ವಿ. ಮದುವೆ ಅನ್ನೋ ಪ್ರೂಫ್ ಇರಲಿಲ್ಲ, ಆದರೆ ಮದುವೆ ಆದರ ಥರನೇ ಇದ್ವಿ. 1 ವರ್ಷ ಯಾರಿಗೂ ಗೊತ್ತಿರಲಿಲ್ಲ, ಮನೆಯವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ.
ನಾವು ಎಷ್ಟು ಅಂದರೆ ಆಫೀಸಲ್ಲೂ ಯಾರಿಗೂ ಗೊತ್ತಿಲ್ಲ ಅಷ್ಟು ನಾಟಕ ಮಾಡ್ಕೊಂಡು ಇರ್ತಾಯಿದ್ವಿ. ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು, ಒಂದೇ ಫೀಲ್ಡಲ್ಲಿ ಕೆಲಸ ಮಾಡೋದು, ಆದರೂ ಯಾರಿಗೂ ಗೊತ್ತಿಲ್ಲ ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಂತ. ದಿನ ಬೆಳಿಗ್ಗೆ ಒಟ್ಟಿಗೆ ಬರೋದು, ಸಂಜೆ ಒಟ್ಟಿಗೆ ಹೋಗೋದು. ಮನೇಲಿ ಒಂದ್ಸಲಿ ಮನೆಗೆ ಬಂದ್ವಾ, ಸಾಲ ಇದೆ, ಸಾಲ ಇದ್ದು ಏನೆಲ್ಲ ದುಡ್ಡು ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ಮನೆ ತೊಗೊಂಡ್ವಿ. ಮನೆಗೆ ಬೇಕಾಗಿರೋ ಸೋಫಾ, ಟಿ ವಿ, ಫ್ರಿಜ್, ವಾಷಿಂಗ್ ಮೆಷಿನ್, ಕಿಚನಿಗೆ ಬೇಕಾಗಿರೋ ಎಲ್ಲ ಐಟಮ್ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲ್ಲ ಹೊಸ ಹೊಸ ಐಟಮ್ ತಂದಿದ್ದು. ಆಸೆ ಏನೋ ಒಂದು ಪೀಸ್ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ತಂದ್ವಿ. ನಾನು ಅವಳು ಸೇರಿಬಿಟ್ಟು ದುಡ್ಡು ಹಾಕಿ ಏನೋ ಮಾಡಿದ್ವಿ. ಅದಾಗಿ ಸ್ವಲ್ಪ ಟೈಮ್ ಆಯಿತು. ಅಲ್ಲಿ ಏನಿತ್ತು ಅದು ಕಂಪ್ಲೀಟ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನಾನು ಏನು ಆಸೆ ಇಟ್ಕೊಂಡು ಹೋಗಿದ್ದೆ, ಅಂದರೆ ನನಗೆ ಸಮಾಧಾನ ಸಿಗುತ್ತೆ, ಇದೇ ನನ್ನ ಲೈಫ್, ಇದೇ ನನ್ನ ಫ್ರೀಡಮ್ ಅಂತ ಏನು ತಿಳ್ಕೊಂಡು ಹೋಗಿದೆ, ಅದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನನಗೆ ಮತ್ತೆ ಮೆಂಟಲ್ ಟಾರ್ಚರ್ ಸ್ಟಾರ್ಟ್ ಆಯಿತು. ಈ ಮೆಂಟಲ್ ಟಾರ್ಚರ್ ಆಲ್ರೆಡಿ ಇತ್ತು, ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಆ್ಯಂಗ್ಸೈಟಿ ಇತ್ತು, ನಾನು ಹುಚ್ಚಂತರ ಆಡ್ತಾಯಿದ್ದೆ. ಕೆಲವೊಂದ್ಸಲಿ ಒಬ್ಬೊಬ್ಬನೇ ಮಿರರ್ ಮುಂದೆ ನಿಂತ್ಕೊಳ್ಳೋದು, ಒಬ್ಬೊಬ್ಬನೇ ಮಾತಾಡೋದು, ಗಂಟೆಗಟ್ಟಲೆ ಮಾತಾಡೋದು. ನಾನು ಏನು ಮಾಡ್ತಿದ್ದೆ ಅಂತ ಅರಿವು ನನಗೆ ಇರ್ತಿರಲಿಲ್ಲ. ಆಮೇಲೆ ಅವಳದು ಟಾರ್ಚರ್ ಸ್ಟಾರ್ಟ್ ಆದಾಗ ಆ ಮೆಂಟಲ್ ಟಾರ್ಚರ್ ಏನಿದೆ ಅದು ಇನ್ನೂ ಜಾಸ್ತಿ ಆಯಿತು. ನನಗೆ ಸಿಟ್ಟು ಬರ್ತಾಯಿತ್ತು, ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಸಿಟ್ಟು ಬರ್ತಾಯಿದೆ. ಆ ಸಿಟ್ಟು ನಾನು ಅವಳ ಮೇಲೆ ತೆಗಿತಾ ಇರಲಿಲ್ಲ. ನಾನು ಆ ಸಿಟ್ಟು ಏನು ಮಾಡ್ತಾಯಿದ್ದೆ, ನನ್ನ ಮೇಲೆ ತೆಗಿತಾ ಇದ್ದೆ. ಗೋಡೆ ಹೊಡ್ಕೊಳ್ಳೋದು, ಏನು ಸಿಗುತ್ತೋ ಅದನ್ನು ಹೊಡೆದಾಕೋದು. ಇಡೀ ಮನೇನ ಗುಜ್ರಿ ಥರ ಮಾಡಾಕ್ತಿದ್ದೆ ನಾನು. ಎಲ್ಲ ಹೊಡೆದಾಕಿ ಎಲ್ಲ ಪುಡಿ ಮಾಡಿ ಏನು ಸಿಗುತ್ತೋ ಅದು ಒಂದು ಬಿಡ್ತಾಯಿಲ್ಲ. ಅದು ಎಷ್ಟೇ ಕಾಸ್ಟ್ಲಿ ಇರಲಿ, ನನ್ನ ಮೊಬೈಲ್ ಆಗಲಿ, 2 ಮೊಬೈಲ್ ನಾನು ಹಂಗೆ ಹೊಡೆದಾಕಿದ್ದು. ಎಷ್ಟೇ ಕಾಸ್ಟ್ಲಿ ಆಗಲಿ ಸಿಟ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಸೆಲ್ಫ್ ಕಂಟ್ರೋಲ್ ಇರ್ತಾ ಇರಲಿಲ್ಲ, ಹೊಡೆದಾಗ್ತಿದ್ದೆ. ಇಡೀ ಮನೆ ಗಲೀಜಾಗಿ ಯಾರು ಬಂದರೆ ಏನು ಹೊಸ ಮನೆಗೆ ಬಂದಿದ್ದೀರ ಅಂತ ಕೇಳೋ ಥರ ಇತ್ತು. ಮಣ್ಣು ಎಲ್ಲ ಹಾಕಿ ಹೊರಗೆ ಬಟ್ಟೆ ಎಲ್ಲ ಹರಿದಾಕಿ ಆ ಥರ. ಅದನ್ನು ನೋಡಿ ಅವಳಿಗೆ ಟೆನ್ಷನ್ ಆಯಿತು, ಇವನೇನು ಹುಚ್ಚ ಥರ ಆಡ್ತಾ ಇದ್ದಾನೆ, ನನಗೇನಾದ್ರು ಮಾಡ್ತಾನ ಅನ್ನೋ. ಸೊ ಅವಳಿಗೆ ಹೆದರಿಕೆ ಸ್ಟಾರ್ಟ್ ಆದಾಗ ಮನೆಗೆ ಹೇಳಲೇಬೇಕಾಯ್ತು. ಯಾಕಂದರೆ ನನಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ನನಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ಕೈ ನಡ್ಗೋದು, ಕಾಲು ನಡ್ಗೋದು, ಕಾನ್ಸಂಟ್ರೇಷನ್ ಇಲ್ಲ, ಕಣ್ಣು ಮಂಜಾಗೋದು. ಆ ಟೈಮಲ್ಲಿ ನಾನು ತಿಳ್ಕೊಳ್ಳೋದು ನನಗೆ ಬಿ ಪಿ ಲೋ ಆಗಿದೆ, ಬಿ ಪಿ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನೀರು, ಉಪ್ಪು ಕೊಡಿ, ಚಾಕ್ಲೇಟ್ ಕೊಡಿ ಅಂತ ಕೇಳ್ತಾ ಇದ್ದೆ. ಅಲ್ಲಿ ನನ್ನ ತಲೆ ಮೇಲೆಲ್ಲ ನೀರು ಹಾಕ್ಬಿಟ್ಟು ಆಫೀಸಲ್ಲಿ ನನಗೆ ಸಮಾಧಾನ ಮಾಡೋದು. ಬಟ್ ಅವ್ರಿಗೆ ಹೇಳಲಿಕ್ಕಾಗಲ್ಲ ನನಗೆ ಈ ಥರ ಆಗ್ತಿರೋದು ಈ ಹುಡುಗಿಯಿಂದ ಅಂತ. ಯಾಕಂದರೆ ಅವಳು ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಕೆಲಸಕ್ಕೂ ಪ್ರಾಬ್ಲಮ್ ಆಗುತ್ತೆ. ಆದರೂ ಅಷ್ಟಿದ್ರೂ ನನಗೆ ಅವಳೇ ಬೇಕು. ಮೋಸ, ಪ್ರೀತಿ ಎಂಬ ಮೋಸದಲ್ಲಿ ಹುಚ್ಚನಾಗಿದ್ದೆ ನಾನು. ಅವಳೇ ಬೇಕು, ಬಿಡೋಕ್ಕೆ ಆಗಲ್ಲ. ಅವಳು ಏನೇ ಮಾಡಲಿ ಬಿಡೋದೇ ಇಲ್ಲ. ಅವಳೆಷ್ಟು ಟಾರ್ಚರ್ ಕೊಟ್ಟರು, ನಾನು ಒಂದೊಂದ್ಸಲಿ ಚಾಕು ಏನೋ ಸಿಕ್ಕಿದ್ರೆ ನನಗೆ ಕಟ್ ಮಾಡ್ಕೊತೀನಿ. ನನಗೆ ನೋವೇ ಆಗ್ತಿರಲಿಲ್ಲ. ಮಿರರ್ ನೋಡ್ಕೊಳೋದು, ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಕಾಲಿಗೂ ಕೈಗೆಲ್ಲ ಡಿಸೈನ್ ಮಾಡ್ಕೊಳ್ಳೋದು ಚಾಕಲ್ಲಿ. ರಕ್ತ ಬರುತ್ತೆ ಆದರೂ ನೋವಾಗಲ್ಲ, ನೋವು ಆಗ್ತಾ ಇರಲಿಲ್ಲ. ಒಂಥರ ಹುಚ್ಚಂತರ ಕ್ರೂರವಾಗಿ ನಾನು ಚಾಕೆಲ್ಲ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೆ. ನನಗೆ ರಕ್ತ, ಅದು ಮಾರ್ಕ್ಸ್ ಎಲ್ಲ ಇದೆ ಇವಾಗಲೂ. ಕೆಲವೊಂದ್ಸಲಿ ಅವಳು ಸ್ಮೋಕ್ ಮಾಡ್ತಾಯಿದ್ಲು, ನನಗೆ ಅದು ಹಿಂಸೆ ಆಗ್ತಾಯಿತ್ತು. ಆ ಸ್ಮೋಕ್ ತೊಗೊಂಡು ನನಗೆ ಸುಟ್ಟಾಕೊತಿದ್ದೆ. ಆ ಥರ ಎಲ್ಲ ಮಾಡ್ತಾಯಿದ್ದೆ. ಬಟ್ ಅವಳಿಗೆ ಬಿಡ್ತಾ ಇರಲಿಲ್ಲ, ನಾನು ಬಿಡ್ತಾನೇ ಇರಲಿಲ್ಲ. ಆಮೇಲೆ ಒಂದಿನ ಮನೆಗೆ ಗೊತ್ತಾಯಿತು. ಅಮ್ಮನಿಗೆ ಫಸ್ಟ್ ಟೈಮ್ ಆ ಹುಡುಗಿ ಕಾಲ್ ಮಾಡಿಬಿಟ್ಟು ನಿಮ್ಮ ಮಗ ಈ ಥರ ಮಾಡ್ತಾ ಇದ್ದಾನಂತ ಹೇಳಿದಾಗ ಅಮ್ಮನಿಗೆ ಸಡನ್ ಟೆನ್ಷನ್ ಆಯಿತು. ಅಮ್ಮ ಹತ್ಬಿಟ್ರು. ನನ್ನ ಮಗ ಈ ಥರ ಮಾಡ್ತಿದ್ದಾನೆ ಅನ್ನೋ ಒಂದು ಅವರಿಗೆ ಅದು ಯೋಚನೆನೂ ಮಾಡಿರಲಿಲ್ಲ, ಅವ್ರು ಈ ಥರ ಮಾಡ್ತಾನೆ ಅನ್ನೋದು. ನಾನು ನನ್ನ ತಂಗಿರಿಗೆ ಒಂದು ಲೈಫ್ ಲೆಸನ್ ಆಗಿರಬೇಕಿತ್ತು, ಆದರೆ ನಾನು ಅವ್ರಿಗಿಂತ ಕೆಟ್ಟದಾಗಿ ಬದುಕ್ತಾ ಇದ್ದೆ. ಸೊ ಹಾಗಿರುವಾಗ ನನಗೆ ಅಮ್ಮ ಅಷ್ಟು ಇದ್ದರೂ ನನಗೆ ಅಲ್ಲಿಂದ ಹೇಗೋ ತೆಗಿಯೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಅಲ್ಲಿಂದ ಏನೋ ದುಡ್ಡೆಲ್ಲ ಹಾಕಿ ಸ್ವಲ್ಪ ಅಲ್ಲಿ ದುಡ್ಡೆಲ್ಲ ಮಾಡಿ ನಾನು ಆ ಮನೆಯಿಂದ ಹೊರಗೆ ತೆಗೆದ್ರು. ಇದೇ ವರ್ಷ ಫೆಬ್ರವರಿ ಆಗಿದ್ದು. ಆ ಮನೆಯಿಂದ ಹೊರಗೆ ತೆಗೆ ಥರ ಮಾಡಿದರು. ನಾನು ಮತ್ತೆ ಶಿಫ್ಟ್ ಆದೆ, ಪಿ ಜಿಗೆ ಶಿಫ್ಟ್ ಆದೆ. ಬಟ್ ಪಿ ಜಿಗೆ ಶಿಫ್ಟ್ ಆದರೂ ನಾನು ಆ ಹುಡುಗಿ ಒಂದೇ ಆಫೀಸಲ್ಲಿ ಇರ್ತಾಯಿದ್ವಿ. ಸೊ ಅವಳನ್ನ ನೋಡಿದರೆ ನನಗೆ ಮತ್ತೆ ಅದೇ ಹಳೆ ನೆನಪುಗಳು. ನಾನು ಹಾಡು ಬರೆಯೋದು ಅವಳಿಗೋಸ್ಕರ. ಅವಳು ಬ್ಲಾಕ್ ಮಾಡಿದ್ರು ಹಾಡು ಬರೀತಾ ಇದ್ದೆ. ಹಾಡು ಬರೆಯೋದು ಹುಚ್ಚು, ಬರೆಯೋದು, ಮೆಸೇಜ್ ಕಳಿಸೋದು, ಸಾವಿರಾರು ಮೆಸೇಜ್ ದಿನ ಕಳಿಸೋದು. ಅವಳು ನೋಡ್ತಾಳೆ ಇಲ್ವಾ ಅದು ನನಗೆ ಗೊತ್ತಿಲ್ಲ, ನಾನು ಕಳಿಸ್ತಾ ಇದ್ದೆ. ಅವಳೇನು ಮಾಡ್ತಾಯಿಲ್ಲ, ಆ ಮೆಸೇಜಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಅಮ್ಮನಿಗೆ ಕಳಿಸ್ದೆ, ನಿನ್ನ ಮಗ ಈ ಥರ ಮಾಡ್ತಾ ಇದ್ದಾನಂತ. ಅಮ್ಮ ಅಲ್ಲಿ ಕಾಲ್ ಮಾಡಿಬಿಟ್ಟು ನನಗೆ ಬೈಯೋದು. 10 ದಿನ ಸರಿ ಇದೆ. 10 ದಿನ ಆದಮೇಲೆ ಸಡನ್ನಾಗಿ ನನಗೆ ನಿಲ್ಲಕ್ಕಾಗಿಲ್ಲ. ಒಬ್ಬನಿಗೆ ಅವಳು ಬೇಕು ಅಂತ ಮತ್ತೆ ಆಸೆ ಸ್ಟಾರ್ಟ್ ಆಯಿತು. ನಾನು ರೋಡಲ್ಲಿ ಹೋಗ್ತಾ ಇದ್ದಾಳೆ, ಮೇನ್ ರೋಡಲ್ಲಿ. ನಾನು ಮೊಣ್ಕಾಲು ಹಾಕಿ ಪಿಕ್ಚರ್ ಮೂವಿ ಸೀನಲ್ಲಿ ಆದಂಗೆ ಕೈ ಮೇಲೆ ಹಾಕೊಂಡ್ಬಿಟ್ಟು ಜನ ನೋಡ್ತಾ ಇದ್ದಾರೆ. ಅವ್ಳು ನಡ್ಕೊಂಡು ಹೋಗ್ತಾ ಇದ್ದಾಳೆ, ನಾನು ಕೈ ಎದ್ಬಿಟ್ಟು ವಾಪಸ್ ಬಂತ ಕೂಗ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ಜನ ನೋಡ್ತಾ ಇದ್ದಾರೆ. ಅಷ್ಟು ಹುಚ್ಚನಾಗಿದ್ದೆ ನಾನು. ಆಮೇಲೆ ಅವಳಿಗೋದು ನೋಡೋಕ್ಕಾಗಿಲ್ಲ, ಅವಳು ವಾಪಸ್ ಕರೆದ್ಬಿಟ್ಲು. ನಾನು ಮತ್ತೆ ಆ ಮನೆಗೆ ವಾಪಸ್ ಬಂದೆ. ಅಮ್ಮನಿಗೆ ಗೊತ್ತಿಲ್ಲ ನಾನು ವಾಪಸ್ ಬಂದಿನ ಅಂತ. ವಾಪಸ್ ಬಂದು 2 ತಿಂಗಳು ಸರಿ ಇದ್ದು ಮತ್ತೆ ಸ್ಟಾರ್ಟ್ ಆಯಿತು ಸೇಮ್ ಜಗಳ. ಮತ್ತೆ ಅವಳು ಕಾಲ್ ಮಾಡಿಬಿಟ್ಲು, ಅಮ್ಮನಿಗೆ ಹೇಳಿದ್ರು ನಿನ್ನ ಮಗ ಈ ಥರ ಮಾಡ್ತಿದ್ದಾನಂತ. ಅಮ್ಮ ಮತ್ತೆ ಹತ್ರು. ಅಮ್ಮನಿಗೆ ಶಾಕು, ಅವನೇ ವಾಪಸ್ ಬಂದ. ಅವ್ನು ಬಿಟ್ಟು ಹೋಗೇ ಇಲ್ಲ. ಅವ್ನು 10 ದಿನ ಆದಮೇಲೆ ವಾಪಸ್ ಇಲ್ಲೇ ಬಂದಿದ್ದಾನೆ, ನಿಮಗೆ ಗೊತ್ತಿಲ್ಲ. ಆಮೇಲೆ ಈ ಸಲನೂ ಅಮ್ಮ ಮತ್ತೆ ಹತ್ರು, ಆದರೂ ಅವ್ರು ಬಿಟ್ಕೊಟ್ಟಿಲ್ಲ. ನನಗೆ ಗೊತ್ತಾಯಿತು ನಾನು ಅಲ್ಲಿದ್ದರೆ ಹುಚ್ಚ ಆಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿಂದ ವಾಪಸ್ ತರೋ ಪ್ಲ್ಯಾನ್ ಮಾಡಿದರು ಮೂಡಿಗೆರೆಗೆ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನಾನು
ಅಂದರೆ ಈ ಜೂನಲ್ಲಿ ಆಗಿದೆ, ಇದೇ ಜೂನಲ್ಲಿ ಮೊದಲನೇ ವಾರ ಟೈಮಲ್ಲಿ ಇದೆಲ್ಲ ಆಗ್ತಿದ್ದು. ಅವಳು ನನಗೆ ಮನೆಯಿಂದ ಹೊರಗೆ ಹಾಕಿದ್ದಾಳೆ. ನಾನು ಬಾಗಿಲು ತಡ್ತಾ ಇದ್ದೀನಿ 3 ಗಂಟೆ ನಾನು ಬಾಗಿಲು ತಡ್ತಾನೇ ಇದ್ದೀನಿ. ನನ್ನ ಕೈ ನೋವಾದರೂ ನನಗೆ ಗೊತ್ತಿಲ್ಲ, ನಾನು ಬಾಗಿಲು ತಡ್ತಾನೇ ಇದ್ದೀನಿ. ಬಾಗಿಲು ತೆಗಿ ಅಂತ ಅವಳು ತೆಗಿತಾ ಇಲ್ಲ. ಅಮ್ಮನ ಅಲ್ಲಿಂದ ಬರ್ತೀನಂತ ಅಮ್ಮ ಈ ಕಡೆ ಅಮ್ಮ ಅಣ್ಣನಿಗೆ ಅಂದರೆ ಕಸಿನ್ ಅಣ್ಣನೆಲ್ಲ ಇಲ್ಲೇ ಇರೋದು, ಅವರಿಗೆಲ್ಲ ಕಾಲ್ ಮಾಡಿಬಿಟ್ಟು ಅವ್ನು ಸಾಯೋ ಥರ ಅಂದರೆ ಆ ಟೈಮಲ್ಲಿ ನಾನು 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಒಂದು ಅಲ್ಲಿ ಆ ಹುಡುಗಿದ್ದಾಗ, ಇವಳಿದ್ದಾಗ 2 ಸಲ, ಟೋಟಲ್ 3 ಸಲ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಅಮ್ಮನಿಗೆ ಹೆದರಿಕೆ ಆಯಿತು, ಇವ್ನು ಬಿಟ್ಟರೆ ಅವ್ನು ಸತ್ತೋಗ್ತಾನಂತ ಹೇಳಿಬಿಟ್ಟು ನಮ್ಮ ಅಣ್ಣನಿಗೆಲ್ಲ ಕರೆಸಿದ್ರು. ಅವರೆಲ್ಲ ಬಂದುಬಿಟ್ಟು ನಾನು ಎಳಿತಾ ಇದ್ದಾರೆ, ನಾನು ಬಿಡ್ತಾಯಿಲ್ಲ. ಅವ್ರು 3 ಜನ ಎಳಿತಾ ಇದ್ದಾರೆ. ನಾನು ಅಲ್ಲಿ ಕಂಬ ಏನಾಯ್ತಾ ಹಿಡ್ಕೊಂಡ್ಬಿಟ್ಟು ನಾನು ಬರಲ್ಲ ಅಂತ ಬರೋದೇ ಇಲ್ಲ. ನಾನು ಕೂಗಾಡ್ತಿದ್ದೀನಿ, ನಾನು ಬರಲ್ಲ, ನನಗೆ ಅವಳು ಬೇಕು. ಅವ್ರು ಹೇಳ್ತಾ ಇದ್ದಾರೆ ಅವಳು ಆಲ್ರೆಡಿ ನಾನು ಬಿಟ್ಟಿದ್ದಾಳೆ, ನಿನಗೇನು ಅವಳು ಬೇಕು ಅಂತ. ನಾನಿಲ್ಲ, ನಾನು ಬಿಡಲ್ಲ ಅಂತ ಹೆಂಗೋ ನನ್ನ ಕೈಯೆಲ್ಲ ಕಟ್ಟಿ ಮನೆ ಕರ್ಕೊಂಬಂದು ನನ್ನ ಆಫೀಸಲ್ಲಿ ಇವಾಗ ನಾನು ಸಡನ್ನಾಗಿ ಮನೆಗೆ ಬಂದರೆ ಬಿಡಲ್ಲ, ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ನನಗೆ ಅವಾಗ ಇರಲಿಲ್ಲ. ನಾನು ಅವ್ರಿಗೆ ಗೊತ್ತಿತ್ತು ನಾನು ಈ ಥರ ಮೆಂಟಲ್ ಇಶ್ಯೂಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾನೇನು ಮಾಡಿದೆ, ನಾನೊಂದು ಫೇಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿಸ್ದೆ. ನನಗೆ ಈ ಥರ ಮೆಂಟಲ್ ಇಶ್ಯೂಸ್ ಇದೆ, ನಾನು ಮನೆಯಿಂದ ಕೆಲಸ ಮಾಡ್ತೀನಿ, 10 ದಿನ ನನಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡಿ ಅಂತ ಹೇಳಿಬಿಟ್ಟು ನಾನು ಆಫೀಸಲ್ಲಿ ಕೇಳಿದೆ. ಅವರು ಅದು ದೇವ್ರ ಪ್ಲ್ಯಾನ್ ಹೆಂಗಾಗಿದೆ ಅಂದರೆ ಅವ್ರು ಒಪ್ಪೋ ಥರ ಮಾಡಿದರು. ಅವ್ರೇನು ಮಾಡಿದರು, ವರ್ಕ್ ಫ್ರಮ್ ಹೋಮ್ ಬೇಡ, ನೀನು ರಜೆ ತಗೋ ಅಂತ ಹೇಳಿದರು. 10 ದಿನ ರಜೆ ತಗೋ, ಸ್ವಲ್ಪ ರೆಸ್ಟ್ ಮಾಡ್ಕೋ, ಸರಿ ಆದಮೇಲೆ ವಾಪಸ್ ಬಾ, ನೀನೇನು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀಯ ಅದು ಸಾಕು, ಅದು ಫೇಕ್ ಆಗಿತ್ತು ಆದರೂ ಅದು ಸಾಕು ಸದ್ಯಕ್ಕೆ, ನಿನ್ನ ಕೆಲಸ ಮಾಡೋದು ಬೇಡ ಅಂತ ಹೇಳಿದರು. ನಾನು ಮನೆಗೆ ಬಂದು 4 ದಿನ ಸರಿ ಇದ್ದೆ. 4 ದಿನ ಏನು ಮಾಡ್ತಾಯಿದ್ದೆ ನಾನು, ಆ ಟೈಮಲ್ಲಿ ನನಗೆ ದೇವ್ರು ಇನ್ನೊಂದು ಪ್ಲ್ಯಾನ್ ಏನು ಮಾಡಿದ್ರು ಅಂದರೆ, ನನ್ನ ಮೊಬೈಲ್ ಹಾಳಾಗಿತ್ತು, ನನ್ನ ಹತ್ರ ಸಿಮ್ ಇಲ್ಲ. ಸೊ ಆ ಹುಡುಗಿಗೆ ಯಾವ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಪ್ಷನ್ನೇ ಕೊಟ್ಟಿರಲಿಲ್ಲ. ಮನೇಲಿದ್ದೆ. 4 ದಿನ ನಾನು ಚರ್ಚಿಗೆ ಹೋಗ್ತಾಯಿದ್ದೆ, ಅಲ್ಲಿ ಹೋಗ್ಬಿಟ್ಟು ಆಟ ಆಡೋದು ಅಥವಾ ಹುಡುಗರ ಜೊತೆ ಏನೋ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದೆ, ಮೈಂಡ್ ಡಿಸ್ಟ್ರಾಕ್ಟ್ ಮಾಡೋಕ್ಕೆ. 4 ದಿನ 5ನೇ ದಿನ ನನಗೆ ಮತ್ತೆ ಅವಳು ನೆನಪು ಸ್ಟಾರ್ಟ್ ಆಯಿತು. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಳ್ತಾ ಇದ್ದೀನಿ. ಅಮ್ಮ ಕೂತಿದ್ದಾರೆ, ಅಮ್ಮನ ಕಾಲು ಕೆಳಗೆ ನಾನು ಕೂತ್ಕೊಂಡ್ಬಿಟ್ಟು ಅಳ್ತಾ ಇದ್ದೀನಿ. ನನಗೆ ಬಿಡೋಕ್ಕಾಗ್ತಾಯಿಲ್ಲ, ನನಗೆ ವಾಪಸ್ ಹೋಗಬೇಕು. ಅಮ್ಮ, ನಿನಗೆ ಮನೆ ಕರ್ಕೊಂಬಂದ್ರು ನೀನು ಸರಿ ಆಗ್ತಿಲ್ಲ, ನೀನು ಅದೇ ಇದರಲ್ಲಿದೆಯಾ, ನೀನು ಹುಚ್ಚ ಆಗೋದು ಗ್ಯಾರಂಟಿ ನಿನಗೆ ಈ ಥರ ಬಿಟ್ಟರೆ ಅನ್ನೋ ಒಂದು ಅವರಲ್ಲಿ ನಂಬಿಕೆ ಬಂದುಬಿಟ್ಟು ನಾನು ಹೋದೆ ಆಲ್ಮೋಸ್ಟ್ ನಾನು ಮೆಂಟಲ್ ಆಗಿದ್ದೀನಿ ಅಂದು ಅವ್ನು ನಂಬಿಟ್ರು. ನಾನು ಆ ಥರ ಆಡ್ತಾಯಿದ್ದೆ, ನಾನು ಮಾತಾಡ್ತಾ ಇಲ್ಲ, ನನ್ನ ಕೈ ನಡಕ್ತಾಯಿದ್ದೆ, ಏನೇನೋ ಮಾಡ್ತಾಯಿದ್ದೀನಿ. ಆಮೇಲೆ ಸುಮ್ಮನೆ ಕೂತಿದ್ದೆ ನಾನು. 12ನೇ ತಾರೀಕು ನೈಟ್ ನನಗೆ ಸಡನ್ನಾಗಿ ನನ್ನ ತಲೆಗೊಂದು ಆಲೋಚನೆ ಬಂತು, ಕೌನ್ಸ್ಲಿಂಗ್ ಮಾಡಿಸು, ರಿಟ್ರೀಟಿಗೆ ಹೋಗಲ್ಲ, ಕೌನ್ಸ್ಲಿಂಗ್ ಮಾಡಿಸು. ಯಾಕಂದರೆ ನಾನು ಹೊರಗಡೆ ಆಲ್ರೆಡಿ ಸೈಕ್ಯಾಟ್ರಿಕ್ ಅಂತ ನಾನು 2 ಸಲ ಕೌನ್ಸ್ಲಿಂಗ್ ಮಾಡಿದೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಫ್ರೀಯಾಗಿ ಕೌನ್ಸ್ಲಿಂಗ್ ಸಿಗೋದಲ್ಲಿ ಇಲ್ಲಿ ರಿಟ್ರೀಟಿಗೆ ಯಾವಾಗ ಬಂದರೆ ಫ್ರೀಯಾಗಿ ಕೌನ್ಸ್ಲಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದೆ. ನಾನು ಮೊಬೈಲಲ್ಲಿ ಅವಾಗ ಒಂದು ಮೊಬೈಲ್ ಇತ್ತು, ಅದರಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ರಿಟ್ರೀಟ್ ಯಾವುದಿದೆ ಅಂತ. ಆ ಟೈಮಲ್ಲಿ ನೆಕ್ಸ್ಟ್ ಡೇನೇ ಇಲ್ಲಿ ರಿಟ್ರೀಟ್ ಇತ್ತು, ಕೊಯ್ನೋನಿ 9 ಇತ್ತು. ನೆಕ್ಸ್ಟ್ ಡೇನೇ ನಾನು ನೋಡಿ 12ನೇ ತಾರೀಕು 13ನೇ ತಾರೀಕು ರಿಟ್ರೀಟು. ನಾನು ಅಮ್ಮನಿಗೆ ಹೇಳಿದೆ ನಾನು ರಿಟ್ರೀಟಿಗೆ ಹೊರಡ್ಬಿಡ್ತೀನಿ ಅಂತ. ಸೊ ಬಟ್ಟೆ ಇಲ್ಲ, ನಾನು ಅಲ್ಲಿಂದ ಒಂದು ಬಟ್ಟೆನೂ ತಂದಿಲ್ಲ. ನನ್ನ ಲ್ಯಾಪ್ಟಾಪ್ ಮಾತ್ರ ಆಫೀಸಿಗೆ ಕೊಡೋದಿತ್ತು, ಅದು ಮಾತ್ರ ತಂದಿದ್ದೆ, ಯಾಕಂದರೆ ಅಲ್ಲಿ ಬಟ್ಟೆ ತರೋಕ್ಕೂ ಅವ್ಳು ಬಿಟ್ಟಿರಲಿಲ್ಲ. ಸೊ ನಾನು ಇದೆಲ್ಲ ಹಾಕೋದಿಲ್ಲ, ನಮ್ಮ ಅಪ್ಪಂದೇ ಬಟ್ಟೆ ಇವಾಗ ಹಾಕ್ತಿರೋದು ನಾನು. ಸೊ ಮನೇಲಿ ಅಪ್ಪನ ಬಟ್ಟೆ ಇತ್ತು, ಅದು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಿಕೊಂಡೆ. ನಾನು ಹೊರಟೆ ನೆಕ್ಸ್ಟ್ ಡೇ. ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟೇ, ನಾನು ಬಂದಿರೋದು ಕೌನ್ಸ್ಲಿಂಗ್ ಮಾಡ್ಸೋಕ್ಕೆ. ಮುಂದೆ ಏನಾಗೋದು ಗೊತ್ತಿಲ್ಲ. ಇನ್ನು 4 ದಿನ ರಜೆ ಇದೆ, 4 ದಿನ ರಜೆ ಆಗೋಗಿತ್ತು. ಇನ್ನು 4 ದಿನ, ಆಮೇಲೆ 2 ದಿನ ಬ್ಯಾಂಗ್ಳೂರು ವಾಪಸ್ ಹೋಗಬೇಕು. ಮುಂದೆ ಏನಾಗುತ್ತೆ ಪ್ಲ್ಯಾನ್ ಇಲ್ಲ. ಬಂದುಬಿಟ್ಟು ಅಲ್ಲಿ ಹಿಂದೆ ಕೂತಿದ್ದೀನಿ, ನನಗೆ ಏನು ಅರ್ಥ ಆಗ್ತಿಲ್ಲ. ಇದೆಲ್ಲ ಆಲ್ರೆಡಿ ಓದಿದ್ದೆ ಸೆಮಿನಾರ್ ಇದ್ದಾಗ, ಬಟ್ ಇದೇನು ಅದನ್ನೇ ಹೇಳ್ತಾರೆ, ನನಗೆ ಬೈಬಲ್ ಅದು ಗೊತ್ತು ಇದು ಗೊತ್ತು ಎಲ್ಲ ಗೊತ್ತಂದ ನಾನು ಲಾಸ್ಟಲ್ಲಿ ಕೂತ್ಕೊಂಡ್ಬಿಟ್ಟು ಕೇಳ್ತಾ ಇದ್ದೀನಿ. 2 ದಿನ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ನಾನು ವಾಪಸ್ ಬರ್ತೀನಿ, ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ. ಅಮ್ಮ ಹೇಳ್ತಾ ಇದ್ದಾರೆ, 1 ದಿನ ಅಡ್ಜಸ್ಟ್ ಮಾಡ್ಕೊ, ಒಂದೇ ದಿನ ಇನ್ನು ಮುಗೀತು, ಕೌನ್ಸ್ಲಿಂಗ್ ಮಾಡಿಸು, ಆಮೇಲೆ ಏನಾಗುತ್ತೆ ನೋಡೋಣ ಅಂತ. ಆಯಿತು ಅಂತ ಸರಿ. ನಾನು ಎಷ್ಟಲ್ಲಿ ಎದ್ದೋಗಿ ಮಲಗ್ತಾ ಇದ್ದೆ, ಬೆಳಿಗ್ಗೆ ಲೇಟಾಗಿ ಬರ್ತಾಯಿದ್ದೆ, ಮಧ್ಯೆ ಟಾಕ್ ಹೋಗಿ ಮಲಗ್ತಾ ಇದ್ದೆ, ಮತ್ತೆ ವಾಪಸ್ ಬರ್ತಾಯಿದ್ದೆ, ಮತ್ತೆ ಮಲಗ್ತಾ ಇದ್ದೆ, ನನಗೆ ಕೂರಕ್ಕಾಗ್ತಾಯಿಲ್ಲ. ಆಮೇಲೆ ನನ್ನ ಬ್ರದರ್ ಆ್ಯಂಟನಿ ಹತ್ರ ಕೇಳಿದೆ, ಸೆಕೆಂಡ್ ನನಗೆ ಕೌನ್ಸ್ಲಿಂಗ್ ಮಾಡಿಸ್ಬೇಕು. ಅವ್ರು ಹೇಳಿದ್ರು ನಾಳೆ ಕನ್ಫೆಷನ್ ಆದಮೇಲೆ ಕೌನ್ಸ್ಲಿಂಗ್ ಮಾಡಿಸ್ತಾರೆ, ಆವಾಗ ಬಾ ಅಂತ. ಸೊ ನನ್ನ ಮೈಂಡಲ್ಲಿ ಕೌನ್ಸ್ಲಿಂಗ್ ಅಂದರೆ ಈ ಪ್ರೀಚರ್ಸ್ ಯಾರು ಬಂದು ಮಾತಾಡ್ತಾರೆ ಅವ್ರು ಕೌನ್ಸ್ಲಿಂಗ್ ಕೊಟ್ಟರೆ ಸರಿ ಅನ್ನೋದು, ಬೇರೆ ಯಾರು ಕೌನ್ಸ್ಲಿಂಗ್ ಕೊಡ್ತಾರೆ ಅದು ನನಗೆ ಬೇಡ್ದಿತ್ತು. ನೆಕ್ಸ್ಟ್ ಡೇ ಕೌನ್ಸ್ಲಿಂಗ್, ಪಾಪ ನೀವೆಲ್ಲ ಬೇಗ ಮಾಡ್ಕೊಂಡು ನನಗೆ ಕೌನ್ಸ್ಲಿಂಗ್ ಬೇಕು, ಕೌನ್ಸ್ಲಿಂಗಿಗೆ ಬಂದೆ. ಆ ಟೈಮಲ್ಲಿ ಬ್ರದರ್ ಸ್ಟೀಫನ್ ಇದ್ದರು. ಬ್ರದರ್ ಸ್ಟೀಫನ್ ಅಲ್ಲಿ ಕೂತಿದ್ರು. ನನಗೆ ಅವ್ರ ಹತ್ರ ಹೋಗೋಕ್ಕೆ ಬೇಡ, ನನಗೆ ಬ್ರದರ್ ಶಿಜು ಅಥವಾ ಆ್ಯಂಟನಿ ಬೇಕು, ಇವ್ರ ಹತ್ರ ಹೋಗೋಕ್ಕೆ ಬೇಡ. ಆ ದೇವ್ರು ನನಗೆ ಅವ್ರ ಹತ್ರನೇ ಕಳಿಸಿದ್ರು, ಯಾಕಂದರೆ ಅವರು ನನ್ನ ಲೈಫಲ್ಲೇ ಹಾದು ಬಂದವರು. ಅಲ್ಲಿ ಹೋದೆ, ಅವ್ರ ಹತ್ರ ಕೌನ್ಸ್ಲಿಂಗ್ ಮಾಡಿದೆ. ನಾನು ಕೂತ್ಕೊಂಡು 1.5 ಗಂಟೆ ಏನೋ ನಾನು ಅವ್ರ ಹತ್ರ ಮಾತಾಡಿರೋದು. 1.5 ಗಂಟೆ ನನ್ನ ಲೈಫಿದೆಲ್ಲ ಪ್ರಾಬ್ಲಮ್ ನಾನು ಅವ್ರ ಹತ್ರ ಹೇಳಿದೆ. ಅಲ್ಲಿ ಕಂಪ್ಲೀಟ್ ಹೇಳಿದ ಮೇಲೆ ಅವ್ರು ಲಾಸ್ಟಿಗೆ ಹೇಳಿದರು, ಸರಿ ಇವಾಗ ನಾನು ಹೇಳ್ತೀನಿ ಕೇಳು, ನೀನು ನಂಬಲ್ಲ. ಅಂದರೆ ಅವ್ರಿಗೆ ಗೊತ್ತಿತ್ತು ನಾನು ನಂಬಲ್ಲ, ದೇವ್ರು ನಂಬಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದರೂ ನಾನು ಹೇಳೋದನ್ನು ಅಕ್ಸೆಪ್ಟ್ ಮಾಡು ಅಂತ ಹೇಳಿದರು. ನಾನು ಸರಿ ಏನಂತ ನೋಡೋಣ ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚಿ ಅವ್ರು ಕೈ ಇಟ್ಟು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು.
ಅವ್ರ ಕೈ ಪ್ರೇಯರ್ ಮಾಡಿಸುವಾಗ ನನ್ನಲ್ಲಿ ಏನೋ ಒಂಥರ ಅನುಭವ, ಏನೋ ಒಂದು ಸಂತೋಷ, ಜಾಯ್. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಸ್ಟ್ರೆಸ್ ಹೋಗ್ತಾ ಇತ್ತು, ಆ್ಯಂಗ್ಸೈಟಿ ಬಿಟ್ಟೋಯ್ತು, ಹೋಯಿತು, ನಿನ್ನ ಟೆನ್ಷನ್ ಹೋಯಿತು. ಅವ್ರು ಹೇಳಿದ್ದೆಲ್ಲ ನನಗೆ ಅನುಭವ ಆಗ್ತಾಯಿದೆ, ಒಂದೊಂದೇ ಅನುಭವ ಆಗ್ತಾಯಿದೆ. ಅವು ಒಳಗಡೆ ಇದ್ದು ಆ ದುಷ್ಟ ಏನೆಲ್ಲ ಇತ್ತು ಎಲ್ಲ ಬಿಟ್ಟೋಗ್ತಾ ಇದೆ. ನಾನು ನಡ್ಗಕ್ಕೆ ಸ್ಟಾರ್ಟ್ ಆದೆ, ನನ್ನ ಕೈ ನಡುಗ್ತಾ ಇದೆ, ಕಾಲು ನಡುಗ್ತಾ ಇದೆ, ನನ್ನ ಬಾಡಿ ನನ್ನ ಕಂಟ್ರೋಲಲ್ಲೇ ಇಲ್ಲ. ಅವ್ರು ಹೇಳಿದ್ದು ಮಾತ್ರ ಕೇಳಿಸ್ತಾ ಇದೆ, ಆದರೆ ನನ್ನ ಬಾಡಿ ನನ್ನ ಕಂಟ್ರೋಲ್ ಇಲ್ಲ. ಯಾಕಂದರೆ ಅವ್ರು ಹೇಳಿದ್ದನ್ನು ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಚೇರಲ್ಲಿದ್ದವನು ಕೆಳಗೆ ಬಿದ್ದೆ. ಸುಮಾರು ಒಂದು 45 ನಿಮಿಷ ಏನೋ ಅವ್ರ ಪ್ರೇಯರ್ ಅವರು ಬಿಡ್ತಾ ಇಲ್ಲ, ನಾನು ನಡುಗ್ತಾ ಇದ್ದೀನಿ. ನಾನು ಅಂದರೆ ಕೆಳಗೆ ಬಿದ್ದಿದ್ದೀನಿ, ನನಗೆ ಕಂಟ್ರೋಲ್ ಇಲ್ಲ, ಏನೆಲ್ಲ ಇದೆ ಅದೆಲ್ಲ ಬಿಟ್ಟೋಗ್ತಾ ಇದೆ. ನಾನು ಕೂಗಾಡ್ತಿದ್ದೀನಿ, ನಗಾಡ್ತಾ ಇದ್ದೀನಿ. ಎಲ್ಲ ಪ್ರೇಯರಲ್ಲಿ ಆಯಿತು. ಸ್ವಲ್ಪ ಟೈಮ್ ಸೈಲೆಂಟ್ ಆಗಿಬಿಟ್ಟು ಅವ್ರು ಹೇಳಿದ್ರು, ನೆವಿಲ್ ನೀನೀಗ ಹೊಸದಾಗಿ ಹುಟ್ಟಿದ್ಯಾ. ನಾನು ಕಣ್ಬಿಟ್ಟೆ, ಕಂಪ್ಲೀಟ್ ಸೈಲೆನ್ಸ್. ನನಗೆ ಗಾಳಿ ಅನುಭವ ಆಗ್ತಾಯಿದೆ, ಆ ಸೈಲೆನ್ಸ್ ಅನುಭವ ಆಗ್ತಾಯಿದೆ. ಇಲ್ಲಿ ಪ್ರೆಸೆಂಟ್ ವರ್ಷಿಪ್ ಆಗ್ತಾಯಿದೆ, ಆದರೂ ನನ್ನ ಮೈಂಡ್ ಒಳಗೆ, ನನ್ನ ಹೃದಯದೊಳಗೆ ಪೀಸ್, ಜಾಯ್. ನನಗದು ಆವಾಗ ಯೇಸುವಿನ ಪ್ರೀತಿಯಿಂದ ಅರ್ಥ ಆಗಿಲ್ಲ, ಬಟ್ ಏನೋ ಒಂದು ಒಳಗಡೆಯಿಂದ ಖುಷಿ ಬರ್ತಾ ಇದೆ. ಆಯಿತು, ನನಗಿವಾಗ ಟೆನ್ಷನ್ ಬರ್ತಾಯಿಲ್ಲ, ಏನಿಲ್ಲ. ಆ ಹುಡುಗಿದು ನನಗೇನು ಥಾಟ್ಸ್ ಬರ್ತಾಯಿಲ್ಲ, ನಾಳೆ ಏನು ಮಾಡಬೇಕು ಅದೆಲ್ಲ ಏನು ಮೈಂಡಿಗೆ ಬರ್ತಾನೆ ಇಲ್ಲ. ಸೊ ನಾನೇನು ಮಾಡಿದೆ, ಬ್ರದರ್ ಹೇಳಿದರು, ನೀನು ಇಷ್ಟೇ ಮಾಡು, ದೇವರ ಪ್ರೀತಿಗಾಗಿ ಪ್ರೇಯರ್ ಮಾಡು, ಬೇರೆ ಏನು ಪ್ರೇಯರ್ ಮಾಡಬೇಡ, ಅಷ್ಟೇ. ಯೇಸುವೆ ನನಗೆ ನಿನ್ನ ಪ್ರೀತಿ ಬೇಕು. ನಾನು ಅದನ್ನೇ ಮಂತ್ರ ಥರ ಹೇಳ್ತಾ ಬಂದೆ ಒಳಗೆ. ಅಲ್ಲಿದ್ದವನು ಮುಂದೆ ಬಂದು ಕೂತೆ. ಸೊ ಅವಾಗಿಂದ ನನ್ನೊಳಗೆ ಏನೋ ಒಂದು ಆಸೆ ಸ್ಟಾರ್ಟ್ ಆಯಿತು. ಆಸೆ ಹೇಗಿತ್ತಂದರೆ ಏನಾದರೂ ಮಾಡಬೇಕು. ಅಲ್ಲ, ಈ ಅನುಭವ ಈಗ ದೇವರಿಲ್ಲ ಅಂತ ನಾನು ಯೋಚನೆ ಮಾಡಿ ರಿಸರ್ಚ್ ಮಾಡಿದವ್ ನಾನು, ಮನುಷ್ಯನಿಂದ ಆಗದ ಈ ಒಂದು ಟ್ರಾನ್ಸ್ಫಾರ್ಮೇಷನ್, ಆ ಒಂದು ಪ್ರೇಯರ್ ಅಲ್ಲಿ ಸಡನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಚೇಂಜ್ ಆಯ್ತಂದರೆ ಅದು ಸಾಧ್ಯ ದೇವರಿಂದ ಮಾತ್ರ. ಮನುಷ್ಯನಿಂದ ಅದು ಸಾಧ್ಯನೇ ಇಲ್ಲ ಅಲ್ವಾ. ನಾನು ಇಷ್ಟು ಟೈಮಿಂದ ಸೈಕ್ಯಾಟ್ರಿಕ್ ಹತ್ರ ನಾನು ಹೋಗ್ಬಿಟ್ಟು ನಾನು ಇಷ್ಟೆಲ್ಲ ಕೌನ್ಸ್ಲಿಂಗ್ ಮಾಡಿದ್ರು ಆಗದಿರೋದು, ಅಲ್ಲಿ ಆ ಕೌನ್ಸ್ಲಿಂಗಲ್ಲಿ ಆಗಿದ್ದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ, ಅದು ದೇವರ ಮಹಿಮೆಯಿಂದ ಮಾತ್ರ. ಸೊ ಅದಾದಮೇಲೆ ನನ್ನೊಳಗೆ ಆಸೆ ಸ್ಟಾರ್ಟ್ ಆಯಿತು, ನಾನು ಏನಾದರೂ ಮಾಡಬೇಕು, ದೇವರಿಗಾಗಿ ಏನಾದ್ರು ಮಾಡಬೇಕು. ಬಟ್ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಏನು ಮಾಡೋದು ಅರ್ಥ ಆಗ್ತಿಲ್ಲ. ಸೊ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಯಾಕಂದರೆ ನಾನು ವಾಪಸ್ ಬ್ಯಾಂಗ್ಳೂರು ಹೋಗಲೇಬೇಕು, ನಾನು 10 ದಿನ ರಜಾ ಮುಗಿಯುತ್ತೆ. ಅವ್ರು ಹೇಳಿದರು, ನೀನು ಅದು ಟಾಕಲ್ಲಿ ಎಲ್ಲಿ ಕೇಳಿದೆ ಗೊತ್ತಿಲ್ಲ, ನನಗೊಂದು ವಾಕ್ಯ ಬಂತು. ಆ ವಾಕ್ಯ ಹೇಗಿತ್ತಂದರೆ, ನೀನು ದೇವ್ರ ಕೆಲಸ ಮಾಡು, ದೇವ್ರು ನಿನ್ನ ಕೆಲಸ ಮಾಡ್ತಾರೆ. ಆವಾಗ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗಾದರೆ ನಾನು ಟೆನ್ಷನ್ ಯಾಕೆ ಮಾಡಬೇಕು? ಸರಿ, ಸಾಲ ಇದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ಬಟ್ ಅನುದಿನದ ಆಹಾರಕ್ಕಾಗಿ ಏನು ದುಡಿಬೇಕು ಅದು ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಾನು ದೇವರೇನೋ ನನಗೆ ಮಾಡಿದ್ದಾರೆ, ಅವರ ಅನುಗ್ರಹದಿಂದ ನನಗೆ ಅವ್ರು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ, ಹೌದು. ಬಟ್ ಅವರಿಗಾಗಿ ನಾನು ಏನಾದ್ರು ಮಾಡಬೇಕು. ಹಾಗೆ ನಾನು ಹತ್ರ ಕೇಳಿಕೊಂಡೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಅವ್ರು ಹೇಳಿದರು ಓಕೆ ಅಂತ ಹೇಳಿದರು. ಅದಾದಮೇಲೆ ರಿಟ್ರೀಟ್ ಎಲ್ಲ ಮುಗೀತು, ನಾನು ಮನೆಗೆ ಹೋದೆ. ಮನೆಯಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಹೋದೆ. ಅವತ್ತು ಅವ್ರ ಜೊತೆ ಹೋದವನು, ಇವತ್ತುವರೆಗೆ ಅವ್ರ ಜೊತೆನೇ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿತ್ತು, ನಾನು ಅಲ್ಲಿಂದ ಹೊರಗೆ ಹೋದರೆ ಮತ್ತೆ ಗುಂಡಿಗೆ ಬೀಳೋ ಚಾನ್ಸಸ್ ಇದೆ. ಸೊ ನನ್ನನ್ನು ಎತ್ತಿ ಹಿಡಿಯೋಕ್ಕೆ ನನಗೊಂದು ಜೀಸಸ್ ದ ಲಿವಿಂಗ್ ಗಾಡ್ ಮಿನಿಸ್ಟ್ರಿ ಅಂತ ಒಂದು ಫ್ಯಾಮಿಲಿ ಕೊಟ್ಟರು. ಯಾವುದೇ ಟೈಮಲ್ಲಿ, ಅದೇ ಲಾಸ್ಟ್ ಕೌನ್ಸ್ಲಿಂಗ್ ಅಂತಲ್ಲ, ಪ್ರತಿದಿನ ಕೌನ್ಸ್ಲಿಂಗ್. ನನಗೇನಾದ್ರು ನಾನು ಬೀಳೋ ಅಂತ ಅನಿಸಿದರೆ ನನಗೆ ಎತ್ತಿ ಹಿಡಿಯೋಕ್ಕೆ ಅವ್ರು ಇರ್ತಾರೆ, ಅಥವಾ ಪವಿತ್ರಾತ್ಮರು ಒಳಗಡೆಯಿಂದ ಹೇಳ್ತಾ ಇರ್ತಾರೆ. ನನಗೆ ಸೆಲ್ಫ್ ಕಂಟ್ರೋಲ್ ಅಂತ ಇರ್ತಾ ಇರಲಿಲ್ಲ. ಇವಾಗ ಪವಿತ್ರಾತ್ಮರು ಸೆಲ್ಫ್ ಕಂಟ್ರೋಲ್ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಇವಾಗ ಶೋಧನೆಗಳು ಜಾಸ್ತಿ ಬರ್ತಾಯಿದೆ ಪ್ರತಿದಿನ. ಇವಾಗಲೂ ಕೂಡ ರಾತ್ರಿ ಮಲಗಿದಾಗನು ಶೋಧನೆಗಳು ಡಬಲ್, ಮೊದಲನೇಕ್ಕಿಂತ ಇವಾಗ ಡಬಲ್ ಶೋಧನೆ ಬರುತ್ತೆ. ಆದರೆ ಆ ಶೋಧನೆಗೆ ಮೆಟ್ಟಿ ನಿಂತು ಧೈರ್ಯವಾಗಿ ಹೋಗೋಕ್ಕೆ ಆ ಪವಿತ್ರಾತ್ಮರು ಒಳಗಡೆಯಿಂದ ಎಷ್ಟು ಸ್ಟ್ರೆಂತ್ ಕೊಡ್ತಾರೆ ಅಂದರೆ, ಅವ್ರು ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಯಾವ ಗುಂಡಿಲಿ ಬಿದ್ದಿದ್ದೆ ಅದೇ ಗುಂಡಿಲಿ ಮತ್ತೆ ಬೀಳೋಕ್ಕೆ ಸೈತಾನ ಟ್ರೈ ಮಾಡ್ತಾನೆ. ಮೊದಲು ಗೊತ್ತಾಗ್ತಿರ್ಲಿಲ್ಲ ಟೆಂಪ್ಟೇಷನ್, ಶೋಧನೆ ಅಂದರೆ ಏನು, ಸೈತಾನ ಮಾಡುವ ಕಾರ್ಯಗಳು ಯಾವುದು. ಇವಾಗ ಗೊತ್ತಾಗುತ್ತೆ, ಇವಾಗ ಅರ್ಥ ಆಗ್ತಿದೆ. ಆ ದೇಹದ ಆಸೆಗಳು ಬರುವಾಗ ಪವಿತ್ರಾತ್ಮರ ಒಳಗಡೆಯಿಂದ ಆ ಕಡೆ ನೋಡು, ಈ ಕಡೆ ನೋಡು, ಕೆಳಗೆ ನೋಡು, ಅಷ್ಟೇ ಕೆಳಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಕೆಲವೊಂದು ಸಲ ಪವಿತ್ರಾತ್ಮರ ಅಂದರೆ ಇರಲ್ಲ ಅಂದರು. ಆ ಟೈಮಲ್ಲಿ ನಾನು ನೋಡೋದು ಒಂದೇ ಶಿಲುಬೆ ಅಷ್ಟೇ ನೋಡೋದು. ನನಗೆ ಇವಾಗ ಯೇಸು ಸ್ವಾಮಿ ಥರ ಆಗಬೇಕು. ಅವರು ನುಡಿದಂತೆ ನುಡಿಬೇಕು, ಅವರು ನಡೆದಂತೆ ನಡೀಬೇಕು. ಹಾಗಾದರೆ ಅವರು ಅಷ್ಟು ಹಂಬಲಾಗಿ ಅವ್ರು ಬದುಕಿರುವಾಗ, ಅವರ ಮಗನಂತೆ ಆಗಿರುವ ನಾನು, ನನಗಾಗಿ ಪ್ರಾಣ ಕೊಟ್ಟಿರುವ ಆ ಯೇಸು ಸ್ವಾಮಿಗೆ
ನಾನು ಸ್ವಲ್ಪನೂ ಮಾಡಿಲ್ಲ ಅಂದರೆ ನಾನು ಹುಟ್ಟಿ ಸಾಯೋದು ವೇಸ್ಟ್. ವೇಸ್ಟ್ ಅದು. ಅವರಿಗೋಸ್ಕರ ಏನಾದರೂ ಮಾಡಲೇಬೇಕು. ಸೊ ಹಾಗಿರುವಾಗ ಶೋಧನೆ ಬಂದಾಗ ಕಣ್ಮುಚ್ಚಿ ನಾನು ಶಿಲುಬೆ ನೋಡ್ತೀನಿ. ಆವಾಗ ಒಳಗಡೆ ಪವಿತ್ರಾತ್ಮರು ಏನೋ ಒಂದು ಸ್ಟ್ರೆಂತ್ ಕೊಡ್ತಾರೆ, ಆ ಕಂಟ್ರೋಲ್ ಕೊಡ್ತಾರೆ. ಆಗ ನಡ್ಕೊಂಡು ಹೋಗ್ತೀನಿ. ಹೀಗೆ ನನಗೆ ದೇವರ ವಾಕ್ಯ ಕಲಿಬೇಕಂತ ಇಂಟ್ರೆಸ್ಟ್ ಬಂತು. ಸೊ ಪ್ರತಿದಿನ ಏನೋ ಕನ್ಫ್ಯೂಷನ್ ಇದೆ, ಏನೋ ಕಲಿಬೇಕು, ನನಗೇನೋ ಡೌಟ್ಸ್ ಬರ್ತಾಯಿದೆ, ನನಗೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅನ್ನುವಾಗ ಅದೇ ದಿನ ಯಾವುದಾದ್ರು ಟಾಕ್ ಮುಖಾಂತರ ದೇವರು ತಿಳಿಸ್ಕೊಡ್ತಾರೆ. ನಾವು ತಿಳ್ಕೊಳೋದೇನು, ದೇವರು ಡೈರೆಕ್ಟಾಗಿ ಮಾತಾಡ್ತಾರೆ. ಇಲ್ಲ, ನಾವು ಹೇಳ್ದಂಗೆ ದೇವ್ರು ಡೈರೆಕ್ಟಾಗಿ ಮಾತಾಡಲ್ಲ. ದೇವ್ರು ಯಾರ ಮುಖಾಂತರ, ಇಲ್ಲಾಂದರೆ ಪವಿತ್ರ ವಾಕ್ಯ ಮುಖಾಂತರ ಅವ್ರು ಮಾತಾಡ್ತಾರೆ. ಆ ನಂಬಿಕೆ ನನ್ನಲ್ಲಿತ್ತು. ಅವರ ಪ್ರೆಸೆನ್ಸ್ ಕೆಲವೊಂದ್ಸಲಿ ಫೀಲ್ ಆಗುತ್ತೆ, ಅವರ ಪ್ರೆಸೆನ್ಸ್ ಕೆಲವೊಂದ್ಸಲಿ ಇರಲ್ಲ ಅಂತ ನಾನು ಅವ್ರು ಇಲ್ಲ ಅಂತ ನಂಬಲ್ಲ. ಅವ್ರು ಇದ್ದಾರೆ, ಯಾವಾಗಲೂ ಇದ್ದೇ ಇರ್ತಾರೆ. ನೆನ್ನೆ ಬ್ರದರ್ ಹೇಳ್ದಂಗೆ ಬಿ ಸ್ಟಿಲ್ ನೋ ದ್ಯಾಟ್ ಐ ಆಮ್ ಯುವರ್ ಗಾಡ್, ಇಮ್ಯಾನ್ಯುವೆಲ್. ಪ್ರತಿ ಕ್ಷಣ ಅವ್ರ ಮುಂದೆ ಹಿಂದೆ ಅಕ್ಕಪಕ್ಕ ಎಲ್ಲ ಅವರೇ ಇರ್ತಾರೆ. ಅವರು ನನ್ನ ಯಾವಾಗಲೂ ನೋಡ್ತಾ ಇರ್ತಾರೆ ಅನ್ನೋ ಒಂದು ಅರಿವು ನನ್ನಲ್ಲಿ ಯಾವಾಗಲೂ ಇರುತ್ತೆ. ಅವ್ರು ನೋಡ್ತಾನೆ ಇರ್ತಾರೆ. 2 ತಿಂಗಳಾಯಿತು. 2 ತಿಂಗಳಿಂದ ನನಗೆ ಯಾವ ಗುಂಡಿಗೂ ಬೀಳಕ್ಕೆ ಅವ್ರು ಬಿಟ್ಕೊಟ್ಟಿಲ್ಲ. ನಾನು ಸುಳ್ಳು ಹೇಳೋಕ್ಕೂ ಬಿಟ್ಕೊಟ್ಟಿಲ್ಲ, ಮೋಸ ಮಾಡೋಕ್ಕೂ ಬಿಟ್ಕೊಟ್ಟಿಲ್ಲ. ಅದು ಮಾಡಬೇಕಂತ ಅನಿಸಿದ್ರು ಮಾಡೋಕ್ಕೆ ಆಗಲ್ಲ. ದೇಹ ಪುಷ್ ಮಾಡುತ್ತೆ. ದೇಹದ ಆಸೆಗಳು ಅದು ನಮಗೆ ವಿರುದ್ಧವಾಗಿರೋದು ನಮ್ಮ ದೇಹ ಮಾತ್ರ, ಬೇರೆ ಏನೂ ಅಲ್ಲ. ಸೈತಾನಗಿಂತ ಜಾಸ್ತಿ ವಿರುದ್ಧವಾಗಿರೋದು ನಮ್ಮ ದೇಹನೇ. ಆ ದೇಹ ಎಷ್ಟು ಟ್ರೈ ಮಾಡೋದಂದರೆ, ಇದು ಬೇಕು, ಅದು ತಿನ್ನಬೇಕು, ಅಲ್ಲಿ ಹೋಗಬೇಕು, ಆ ಪಾರ್ಟಿಗೆ ಹೋಗಬೇಕು, ಈ ಪಾರ್ಟಿಗೆ ಹೋಗಬೇಕು, ಮೊಬೈಲ್ ನೋಡಬೇಕು, ಆ ವೀಡಿಯೋಸ್ ನೋಡಬೇಕು, ಈ ವೀಡಿಯೋಸ್ ನೋಡಬೇಕು, ಟೈಮ್ ವೇಸ್ಟ್ ಮಾಡಬೇಕು, ಲೇಸಿನೆಸ್, ಇದೆಲ್ಲ ಬರುವಾಗ ಒಳಗಡೆ ಒಬ್ರು ಇದ್ದಾರೆ ಪವಿತ್ರಾತ್ಮರು. ಅವರು ಎತ್ಕೊಂಡು ಹೋಗು, ನೀನು ಏನು ಮಾಡ್ತೀರಿ ಅದು ತಪ್ಪು, ನೀನು ಮಾಡ್ತಿರೋ ತಪ್ಪು ಹೇಳ್ತಾರೆ. ಅವಾಗ ಏನಾಗುತ್ತೆ, ಸರಿ ಅಂತ ಹೇಳ್ಬಿಟ್ಟು ಎದ್ದು ನಿಲ್ತೀನಿ. ಅದೇ ಬೇಕಾಗಿರೋದು. ದೇವರು ನಮಗೆ ಕೊಟ್ಟಿರೋದು ಒಂದೇ ಆಪ್ಷನ್, ಅದು ಫ್ರೀ ವಿಲ್. ಆ ಫ್ರೀ ವಿಲ್ಲಲ್ಲಿ ನನಗೆ ಒಳ್ಳೆಯದು ಕೆಟ್ಟದ್ದು ಚೂಸ್ ಮಾಡೋಕ್ಕೆ ಮಾತ್ರ ಆಪ್ಷನ್ ಇರೋದು, ಅಷ್ಟೇ ಇರೋದು. ನನಗೆ ಕರೆ ಕೊಟ್ಟಾಗ ನಾನು ಒಳ್ಳೇದು ತೊಗೊಂಡೆ. ಅದ್ರ ಮುಖಾಂತರ ನಾನೀಗ ದೇವ್ರ ಕೈಯಲ್ಲಿ ಕಂಪ್ಲೀಟಾಗಿ ಸರೆಂಡರ್ ಮಾಡಿದ್ದೀನಿ. ಕಂಪ್ಲೀಟ್ ಸರೆಂಡರ್. ನನಗಿವಾಗ ಸಾಯೋಕ್ಕೂ ಹೆದರಿಕೆ ಇಲ್ಲ, ಅವ್ರು ಎಲ್ಲಿ ಕಳಿಸಿದ್ರು ಹೋಗೋಕ್ಕೆ ನನಗೆ ಹೆದರಿಕೆ ಇಲ್ಲ. ನನಗೇನು ದೇಹದೆಲ್ಲ ಆಸೆ ಇತ್ತು, ನಾನು ಅದೇನು ಸ್ಕಿನ್ ಕೇರ್ ಅದು ಇದೆಲ್ಲ ಮಾಡ್ತಾಯಿದ್ದೆ, ಅದೇ ಲಾಸ್ಟ್. ಅದಾದಮೇಲೆ ನಾನು ಒಂದೇ ಒಂದು ಸ್ಕಿನ್ ಕೇರ್ ಮಾಡಿಲ್ಲ. ನಾನು ಮಿರರ್ ಮುಂದೆ ನಿಲ್ಲೋದು ಕಮ್ಮಿನೇ. ಮಿರರ್ ಮುಂದೆ ನಿಲ್ಲೋದೇ ಇಲ್ಲ. ನಿಂತರೆ ನಾನು ಕೂದಲು ನೋಡ್ತೀನಿ, ಹೆಂಗೆ ಕಾಣ್ತೀನಿ ನೋಡ್ತೀನಿ. ಅದಕ್ಕಂತ ಮಿರರ್ ಮುಂದೆ ನಿಲ್ಲೋದೇ ಇಲ್ಲ. ಅದಕ್ಕಂತ ನಾನು ಕೂದಲು ತೆಗೆದೆ. ಕೂದಲಿದ್ರೆ ಅಲ್ವಾ ಕೂದಲು ಸರಿ ಮಾಡ್ಕೊಳೋದು, ಹೆಂಗೆ ಕಾಣಿಸ್ತೀನಿ, ಕೂದಲು ತೆಗೆದೆ. ಎಷ್ಟು ಆಗುತ್ತೆ ಅಷ್ಟು ನನ್ನ ದೇಹದ ಆಸೆಗಳನ್ನು ನಾನು ಸಾಯಿಸ್ತಾ ಇದ್ದೀನಿ. ಸಾಯಿಸೋಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಣ್ಣದಾಗಿ ಮೊಬೈಲ್ ಅಂತೂ ಮುಟ್ಟೋದೇ ಇಲ್ಲ. ಆ ಮೊಬೈಲ್ ಸತ್ತೋಗಿರುತ್ತೆ. ರಾತ್ರಿ ಏನೋ ಒಂದ್ಸಲಿ ಮೆಸೇಜ್ ಮಾತ್ರ ನೋಡೋದು, ಇಲ್ಲ ಮನೆಯವ್ರಿಗೆ ಯಾರಿಗಾರು ಕಾಲ್ ಮಾಡಬೇಕಾದ್ರೆ ಮಾತ್ರ ಮೊಬೈಲ್ ನೋಡೋದು. ಅದು ಬಿಟ್ಟರೆ ಪ್ರತಿ ಕ್ಷಣ ಯಾವಾಗಲೂ ಅವರ ಸಾನ್ನಿಧ್ಯಕ್ಕಾಗಿ ಮಾತ್ರ ನಾನು ಬಯಸ್ತಾ ಇರ್ತೇನೆ. ಏನಾದರೂ ಆಯಿತು, ಎಲ್ಲೋ ಬೀಳ್ತಾ ಇದ್ದೀನಿ, ನನಗೇನೋ ಅರ್ಥ ಆಗ್ತಿಲ್ಲ ಅನ್ನುವಾಗ ನಾನು ಯಾರ ಜೊತೆ ಶೇರ್ ಮಾಡ್ಕೊತೀನಿ, ಹೋಗ್ಬಿಟ್ಟು ಹೇಳ್ತೀನಿ. ಸ್ಪಿರಿಚುವಲ್ ಗೈಡೆನ್ಸ್ ಅವ್ರು ಕೊಡ್ತಾರೆ, ಅವ್ರು ವಾಕ್ಯ ಕೊಡ್ತಾರೆ. ಆ ವಾಕ್ಯನ ನಾನು ಮೆಡಿಟೇಟ್ ಮಾಡ್ತೀನಿ. ನಾವು ಮೆಡಿಟೇಟ್ ಮಾಡಬೇಕು. ಆ ವಾಕ್ಯ ನನಗೆ ಒಂದ್ಸಲಿ ಕೌನ್ಸಿಲಿಂಗ್ ಆದಮೇಲೆ 2ನೇ ಸಲ ಕೌನ್ಸಿಲಿಂಗ್ ದಿವ್ಯಾಕ ಮಾಡಿದಾಗ ದಿವ್ಯಾಕ ನನಗೆ ಹೇಳಿದರು, ಬೈಬಲ್ ಅನ್ನೋದು ದೇವರು ನಿನಗೆ ಬರೆದ ಲವ್ ಲೆಟರ್. ನೀನು ಹೇಗೆ ಒಂದು ಹುಡುಗಿ ಬರೆದಿರೋ ಲವ್ ಲೆಟರು ಅಷ್ಟು ಆಸಕ್ತಿಯಿಂದ ಓದ್ತೀಯಲ್ಲ, ಅದೇ ಥರ ಬೈಬಲ್ನ ಓದು ನೋಡೋಣ. ಬಿಟ್ಟು ಆರಾಮ್ಸೆ ಓದು. ಒಂದೊಂದು ವಾಕ್ಯನ ಮೆಡಿಟೇಟ್ ಮಾಡಿ ಓದು. ಆವಾಗ ಒಂದೊಂದು ವಾಕ್ಯ ಒಳಗಡೆ ತಾಗುವಾಗ ನಿನ್ನ ಒಳಗಡೆ ಸ್ಟ್ರೆಂತ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಪವಿತ್ರಾತ್ಮರ ಎಲ್ಲ ಆಶೀರ್ವಾದಗಳು ಒಂದೊಂದಾಗೆ ಬರುತ್ತೆ. ಪವಿತ್ರಾತ್ಮರು ಬೇಕು. ಇವಾಗಲೂ ಕೆಲವೊಂದ್ಸಲಿ ಪ್ರೈಡ್ ಅನ್ನೋದು ಬರುತ್ತೆ, ಈಗೋ ಅನ್ನೋದು ಬರುತ್ತೆ. ಆದರೆ ಪವಿತ್ರಾತ್ಮರು ಹೇಳ್ಕೊಡ್ತಾರೆ. ಆ ಟೈಮಲ್ಲಿ ನಾನು ತಪ್ಪು ಮಾಡ್ಬೋದು, ಬಟ್ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪವಿತ್ರಾತ್ಮ ಹೇಳ್ತಾರೆ, ನೀನು ಮಾಡಿದ ತಪ್ಪಾಗಿತ್ತು, ನೆಕ್ಸ್ಟ್ ಸಲ ಆ ಥರ ಮಾಡಬೇಡ. ಮಾತಾಡೋದಂದ್ರೆ ಡೈರೆಕ್ಟ್ ಕಾನ್ಷಿಯಸ್ ಮುಖಾಂತರ ಅವ್ರು ಹೇಳ್ತಾರೆ, ಇಲ್ಲ ವಾಕ್ಯದ ಮುಖಾಂತರ ಹೇಳ್ತಾರೆ. ಸೊ ಆ ರೀತಿ ನನಗೆ ಕಲಿಯೋದು ಇನ್ನೂ ಇದೆ. ಅವ್ರು ಎಲ್ಲಿ ಪ್ರೇಯರಿಗೆ ಹೋಗ್ತಾರೆ ಅವ್ರ ಜೊತೆ ನಾನು ಹೋಗ್ತಾ ಇರ್ತೀನಿ. ಕಲಿಬೇಕು ಅನ್ನೋ ಆಸೆ. ನಾಳೆ ದೇವ್ರು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಪೌಲನಿಗೆ ಇದರಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 9ನೇ ಅಧ್ಯಾಯ ಅಲ್ಲಿ 14ನೇ ವಾಕ್ಯದಲ್ಲಿ 15ನೇ ವಾಕ್ಯದಲ್ಲಿ ಪೌಲ ಕ್ರೈಸ್ತರಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ದ. ಅವನು ಅಷ್ಟು ಕಷ್ಟ ಕೊಡುವಾಗ ದೇವರು ಅವನಿಗೆ ಮೇಲಕ್ಕೆದ್ದಾಗ ಅನಾನಿಯಂಗೆ ಹೇಳ್ತಾರೆ, ನೀನು ಅಲ್ಲಿ ಹೋಗು, ಅವನ ಮೇಲೆ ಕೈ ಪ್ರೇಯರ್ ಮಾಡು, ಅವನ್ನ ಕರ್ಕೊಂಡಿದ್ದಾನೆ. ಆಗ ಅನಾನಿಯ ದೇವ್ರ ಹತ್ರ ಕೇಳ್ತಾರೆ, ಅಲ್ಲ ಅವನು ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದ ನಿನಗೆ, ಅವನು ಏನೇನೋ ಮಾಡಿದ್ದಾನೆ, ನಿನಗೆ ಗೊತ್ತಿದ್ರು ನೀನು ಈ ಥರ ಮಾಡ್ತಾ ಇದ್ದೆ ಅನ್ನುವಾಗ ದೇವರು ಹೇಳ್ತಾರೆ, ನೀನು ಹೋಗು, ನನ್ನ ನಾಮವನ್ನು ಅನ್ಯ ಧರ್ಮದವರಿಗೂ ಅರಸರಿಗೂ ಇಸ್ರಾಯೇಲಿನ ಜನರಿಗೂ ಪ್ರಕಟಿಸಲು ನಾನು ಆರಿಸಿಕೊಂಡಿರುವ ಸಾಧನ ಅವನು.
ಅವನು ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕೆಂದನ್ನು ನಾನು ಅವನಿಗೆ ತೋರಿಸುತ್ತೇನೆ. ಅದು ಓದುವಾಗ ನನಗೆ ಹೇಳ್ದಂಗಾಯ್ತು. ನಾನು ದೇವರಿಲ್ಲ ಅಂತ ಸಿಕ್ಕಿದವರಿಗೆಲ್ಲ ದೇವರಿಲ್ಲ ಅಂತ ಹೋಗ್ಬಿಟ್ಟು ಪ್ರೂಫ್ ಎಲ್ಲ ತೋರಿಸ್ಕೊಂಡು ಮಾಡ್ತವನಿಗೆ ದೇವರು ಹಿಂಗೆತ್ತಿ ಹಿಂಗೆ ಹಾಕಿ ನಿನಗೆ ನಾನು ನಡೆಸ್ತೀನಿ, ನೀನು ನನಗೆ ಸಾಕ್ಷಿಯಾಗಿರಬೇಕು. ಅದು ಹೆಂಗೆ ನೀನು ದೇವರಿಲ್ಲ ಅಂತ ಹೇಳಿದೆ, ಇವಾಗ ನೀನು ನನ್ನ ನಾಮಕ್ಕಾಗಿ ಹೋಗಿ ಎಷ್ಟು ಜನ ಮುಂದೆ ಸಾಕ್ಷಿ ಹೇಳಬೇಕು ಅಂತ ಅವ್ರು ಕರ್ಕೊಂಬಂದಿದ್ದಾರೆ. ಅದು ಅವ್ರ ಮಹಿಮೆ. ಬೇಜಾರಾಗಲ್ಲ, ಒಂಥರ ಸಂತೋಷ. ಅವ್ರು ನನಗೆ ಇಷ್ಟು ಜನ ಮಧ್ಯೆ ಆಯ್ಕೆ ಮಾಡಿದ್ದಾರೆ ಅಂದರೆ, ನೆನ್ನೆ ಬ್ರದರ್ ಹೇಳ್ದಂಗೆ ಯು ಬಿ ಅ ಸೊಲ್ಯೂಷನ್ ಫಾರ್ ಅಂದರೆ ಅದರ್ಸ್ ಪ್ರಾಬ್ಲಮ್. ಬೇರೆಯವರ ಪ್ರಾಬ್ಲಮಿಗೆ ನೀನು ಸೊಲ್ಯೂಷನ್ ಆಗಿ ದೇವರು ನಿನಗೆ ಆಯ್ಕೆ ಮಾಡಿದ್ದಾರೆ. ಸೊ ಅದೆಲ್ಲ ಕೇಳುವಾಗ ಏನೋ ಒಂದು ಆಸೆ, ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಇವಾಗ ದೇಹದ ಆಸೆ ಅಂತೂ ಇಲ್ಲ, ಸಾಯೋಕ್ಕೂ ಬೇಜಾರಿಲ್ಲ, ಎಲ್ಲಿಗೋದ್ರೂ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಆ ದೇವ್ರು ಎಲ್ಲಿ ಕರೆದ್ರು, ಊಟ ಬಿಟ್ಟು ಬಾ ಅಂದರೂ ಬರೋಕ್ಕೆ ರೆಡಿ ಇದ್ದೀನಿ, ನಿದ್ದೆ ಬಿಟ್ಟು ಬಾ ಅಂದು ಬರೋಕ್ಕೂ ರೆಡಿ ಇದ್ದೀನಿ, ಇಷ್ಟೊತ್ತು ಪ್ರೇಯರ್ ಮಾಡು ಅಂದರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ದೇಹದ ಆಸೆ ಮಾತ್ರ ನಾನು ಬಿಟ್ಕೊಡಲ್ಲ. ಅಂದರೆ ದೇಹದ ಆಸೆ ನನ್ನ ಕಂಟ್ರೋಲ್ ತೊಗೊಳಕ್ಕೆ ನಾನು ಬಿಟ್ಕೊಡ್ತಾ ಇಲ್ಲ. ಎಷ್ಟೇ ಕಷ್ಟ ಆಗಲಿ, ನನಗೆ ನೋವಾಗುತ್ತೆ ಕೆಲವೊಂದು ಸರಿ. ಸಣ್ಣ ಸಣ್ಣ ವಿಷಯದಲ್ಲಿ ಅಲ್ಲಿ ಪಾತ್ರೆ ಇರುತ್ತೆ, ನನಗೆ ತೊಳೆಗೆ ಬೇಡ, ಒಳಗಡೆಯಿಂದ ಪಾತ್ರೆ ತೊಳಿ ಅಲ್ಲ. ಆ ಸಣ್ಣ ಸಣ್ಣ ವಿಷಯದಲ್ಲಿ ನಾನು ಸಾಯಿಸಬೇಕು. ಯಾವಾಗ ನನ್ನ ದೇಹದ ವಿರುದ್ಧ ಹೋಗಿ ಅಂದರೆ ದೇಹದ ವಿರುದ್ಧ ನಾನು ಮಾಡ್ತೀನೋ ಆವಾಗ ನನ್ನಲ್ಲಿರುವ ಅಹಂಕಾರ ಸತ್ತೋಗುತ್ತೆ. ನಾನು ಮಾಡ್ತೀನಿ ಅವಾಗ ಫೋರ್ಸ್ಫುಲಿ ಹೋಗಿ ನಾನು ತೊಳಿತೀನಿ. ನನ್ನ ದೇಹದ ಅದೇನು ಪ್ರೈಡ್ ಅನ್ನೋದಿದೆ, ಅಹಂಕಾರ ಸತ್ತೋಗುತ್ತೆ. ಆ ಥರ ಏನು ಸಣ್ಣ ವಿಷಯದಲ್ಲಿ ನಾನು ಸಾಯಿಸ್ತಾನೆ ಇದ್ದೀನಿ ಕಂಪ್ಲೀಟಾಗಿ. ನನಗೆ ದೇಹದ ಆಸೆನೂ ಇಲ್ಲ, ಆ ಸಾಯಿಸಬೇಕು ಇನ್ನೂ ತುಂಬ ಇದೆ. ದೇವರು ಅವರ ಕೃಪೆಯಿಂದ ಸ್ವಲ್ಪ ಹಾಗೆ ತೆಗಿತಾ ಇದ್ದಾರೆ ಹೊರಗಡೆ, ಇನ್ನೂ ತೆಗಿಯೋದು ತುಂಬಾ ಇದೆ. ಆದರೆ ಅವ್ರ ಕೈಯಲ್ಲಿ ನಾನು ಒಂದ್ಸಲಿ ಒಪ್ಪಿಸ್ಕೊಟ್ಟ ಮೇಲೆ ಅವ್ರ ಕೈ ಯಾವತ್ತೂ ಬಿಡಲ್ಲ ಅನ್ನೋ ಒಂದು ನಂಬಿಕೆಯಿಂದ ನಾನು ಗಟ್ಟಿಯಾಗಿ ನಿಂತಿದ್ದೀನಿ. ಸೊ ಅದಕ್ಕಾಗಿ ನನಗೆ ನಿಮ್ಮ ಪ್ರೇಯರ್ ಕೂಡ ಬೇಕು. ನಾನು ಬಂದಾಗ ಈಗ ನನ್ನ ದೇವರು ಎತ್ತಿದ್ದಾರೆ ಅಂದಮೇಲೆ, ಇಷ್ಟು ಕೆಟ್ಟ ಜೀವನದಲ್ಲಿದ್ದೋ ನನ್ನ ಎತ್ತಿದ್ದಾರೆ ಅಂದಮೇಲೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎತ್ತೋ ಚಾನ್ಸಸ್ ಇದೆ. ನಾನು ಮಾಡಿದೊಂದೇ, ಅವ್ರು ಕೊಟ್ಟಿರೋ ವಾಕ್ಯಕ್ಕೆ ನಾನು ಅಕ್ಸೆಪ್ಟ್ ಮಾಡಿದೆ. ಅವ್ರು ಹೇಳಿದ್ರು ಈ ಥರ ಒಂದು ಕೆಲಸ ಇದೆ, ನಾನು ಹೇಳಿದೆ ಸರಿ ನಾನು ಬರ್ತೀನಿ. ಎಲ್ಲರಿಗೂ ಅದು ಕರೆ ಇರುತ್ತೆ, ನಾವು ಅವ್ರ ಕೈಲಿ ಸಮರ್ಪಿಸಿ ಕೊಟ್ಟರೆ ಮುಗೀತು. ಆಮೇಲೆ ಅವ್ರು ಹೆಂಗೆ ನಡೆಸ್ತಾರಂದರೆ, ಹೆಂಗೆ ನನಗೆ 2 ತಿಂಗಳು ನಾನು ಹೆಂಗೆ ಬಂದು ನನಗೆ ನಿಜವಾಗ್ಲೂ ನಾನು ಒಂದ್ಸಲಿ ನೋಡಿದರೆ ನಾನು ಹೆಂಗಿದ್ದೆ ಹೆಂಗಾದೆ ಅನ್ನುವಾಗ ನನ್ನ ಮನೇಲಿ ನಮ್ಮ ಅಮ್ಮನಿಗೆ ಇವಾಗಲೂ ಶಾಕ್ ಆಗುತ್ತೆ. ಕಳಿಸಿದ್ದು ಯಾಕೆ ಹುಡುಗಿಂದ ಹೊರಗೆ ಬರೋಕ್ಕೆ, ಇಲ್ಲಿ ಬೈ 1 get 1 ಥರ ಓದೋನು ಕಂಪ್ಲೀಟ್ ಚೇಂಜ್ ಆಗಿ ಬಂದಿದ್ದಾನೆ. ಇವಾಗ ಏನೂ ಬೇಡ ಅಂತಿದ್ದಾನೆ, ಬಟ್ಟೆ ಬೇಡ ಅಂತಿದ್ದಾನೆ, ಎಲ್ಲಿಗಾರು ಹೋಗೋಣ ಅಂದರೆ ಬೇಡ ಅಂತಿದ್ದಾನೆ, ಯಾವಾಗ ನೋಡಿದ್ರು ಪ್ರೇಯರ್ ಅಂತ ಇರ್ತಾನೆ. ಅದು ದೇವರ ಮಹಿಮೆ. ಅದು ನನ್ನ ಕೈಯಿಂದ ಆಗಿದಂತೂ ಅಲ್ಲ, ಆ ವಿಶ್ವಾಸ ಕೊಟ್ಟಿದ್ದು ಅವರೇ, ಆ ವಿಶ್ವಾಸದಲ್ಲಿ ನಡೆಸ್ತಿರೋದು ಅವರೇ. ಅವರಿಗೆ ಮಹಿಮೆ, ಅವರಿಗೆ ಮಾತ್ರ ಆ ಮಹಿಮೆ ಸಿಗಬೇಕು. ಸೊ ಖಂಡಿತ ನನಗೋಸ್ಕರ ಪ್ರೇಯರ್ ಮಾಡಿ. ಆ್ಯಂಡ್ ಈ ಮಿನಿಸ್ಟ್ರಿ ಮುಖಾಂತರ ತುಂಬ ಹೆಲ್ಪ್ ಆಗಿದೆ. ನಾನು ಖಂಡಿತವಾಗ್ಲೂ ನಾನು ಅಲ್ಲಿಂದ ಹೊರಗೆ ಬಂದು ನಾನೀಗ ಪ್ರೇಯರಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಗೆ ಬಂದಿದ್ದರೆ ಖಂಡಿತವಾಗಿ ನಾನು ಇಷ್ಟೊತ್ತಿಗೆ ಬಿದ್ದೋಗ್ತಾ ಇದ್ದೆ, ಮತ್ತೆ ಎದ್ದು ಬರೋದು ತುಂಬ ಕಷ್ಟ ಆಯಿತು. ಆದರೆ ದೇವರು ನನಗೆ ಅಲ್ಲಿಂದ ಬಿಟ್ಟು ಹೋಗೋದಾಗ ಅವ್ರ ಮಧ್ಯೆ ಹಿಡ್ಕೊಂಡು ಗಟ್ಟಿ ಹಿಡ್ದಿದ್ದಾರೆ. ನಾನು ಅಲ್ಲಿ ಬಿಡೋಕ್ಕೂ ನನಗೆ ಬಿಡಬೇಕನ್ನೋ ಆಸೆ ಬರ್ತಿಲ್ಲ. ನಾನು ಒಂದು 2 ದಿನ ಮನೆಗೆ ಹೋದರೆ ಅಲ್ಲಿ ಏನೋ ಒಂಥರ ನನಗೆ ಇರೋಕ್ಕಾಗಲ್ಲ. ಮನೇಲಿ ವಾಪಸ್ ಇಲ್ಲೇ ಬರ್ತೀನಿ, ಅವ್ರ ಜೊತೆನೇ ಇರ್ತೀನಿ, ಎಲ್ಲೋದ್ರೂ ಅವ್ರ ಜೊತೆ ಇರ್ತೀನಿ. ನನಗೆ ಅಂದರೆ ಬೀಳೋ ಟೈಮಲ್ಲಿ ಅವ್ರು ಎದ್ದು ಹಿಡಿತಾರೆ, ಅಷ್ಟು ಬೇಕು ಸದ್ಯಕ್ಕೆ ಅಷ್ಟು. ಆಮೇಲೆ ವಿಶ್ವಾಸದಲ್ಲಿ ದೇವ್ರು ಗಟ್ಟಿ ಮಾಡ್ತಾರೆ. ಸೊ ಖಂಡಿತವಾಗ್ಲೂ ದಯವಿಟ್ಟು ಪ್ರೇಯರ್ ಮಾಡಿ. ನಿಮ್ಮ ಪ್ರೇಯರ್ ಮುಖಾಂತರ ಇನ್ನೂ ದೇವ್ರ ಸೇವೆ ಮಾಡಬೇಕು, ಅವರಿಗೋಸ್ಕರ ಬದುಕಬೇಕು ಅನ್ನೋ ಆಸೆ ನನ್ನಲ್ಲಿ ತುಂಬ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ದೇವರಿಗೆ ಕೂಡ ಸ್ತೋತ್ರ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.